ಈ ಒಂದು ತಾಂತ್ರಿಕ ಸಮಾವೇಶದ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಕೆ.ಸಿ. ಶಶಿಧರ್ ಸರ್ ಅವರು, ಉಪಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ತಿಪ್ಪೇಶ್ ಸರ್ ಅವರು, ಹಾಗೆ ಈ ಒಂದು ತಾಂತ್ರಿಕ ಸಮಾವೇಶದ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀ ಚಂದ್ರಶೇಖರ್ ಅವರು, ಶ್ರೀ ಪ್ರಜ್ವಲ್ ಎಂ ಅವರು ವೇದಿಕೆ ಮೇಲೆ ಆಸೀನರಾಗಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಈ ಮೊದಲ ದಿನದ ರಜತ ಸಂಭ್ರಮದ ಅಂಗವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಹಣ್ಣು ಮತ್ತು ಆಹಾರ ಮೇಳದ ಮೊದಲ ದಿನದ ತಾಂತ್ರಿಕ ಸಮಾವೇಶ. ಮುಂದುವರೆದ ಭಾಗ ತಾಂತ್ರಿಕ ಸಮಾವೇಶ 2. ಈ ಒಂದು ತಾಂತ್ರಿಕ ಸಮಾವೇಶಕ್ಕೆ ನಮ್ಮ ಈ ಒಂದು ಹಣ್ಣು ಮತ್ತು ಆಹಾರ ಮೇಳದ ಪರವಾಗಿ ನಮ್ಮೆಲ್ಲರ ಪರವಾಗಿ ಅವರನ್ನ ಸ್ವಾಗತಿಸುವ ಕಾರ್ಯ. ದಯವಿಟ್ಟು ಎಲ್ಲ ರೈತ ಮಹಿಳೆಯರು ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಬೇಕು. ಅರ್ಧ ಗಂಟೆಗಳ ಕಾಲ ಈ ಜೇನು ಕೃಷಿಗೆ ಸಂಬಂಧಪಟ್ಟಂತ ವಿಚಾರಗಳನ್ನ ತಾವು ಕೂಡ ತಿಳ್ಕೊಂಡು ತಾವು ಕೂಡ ಜೇನು ಕೃಷಿಯನ್ನ ಮಾಡ್ಲಿಕ್ಕೆ ಒಂದು ಪ್ರೇರೇಪಣೆಯನ್ನ ನೀಡಬಹುದು ಅಂತ ಹೇಳ್ತಾ ದಯವಿಟ್ಟು ಆಸೀನರಾಗಿ. ಈ ಒಂದು ತಾಂತ್ರಿಕ ಸಮಾವೇಶದ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರ್ತಕ್ಕಂಥ ನಮ್ಮ ವಿಶ್ವವಿದ್ಯಾಲಯದ ರಿಜಿಸ್ಟ್ರಾರ್ ಸರ್ ಆಗಿರ್ತಕ್ಕಂಥ ಡಾಕ್ಟರ್ ಕೆ.ಸಿ. ಶಶಿಧರ್ ಸರ್ ಅವರಿಗೆ ನಮ್ಮ ಈ ಒಂದು ಹಣ್ಣು ಮತ್ತು ಆಹಾರ ಮೇಳದ ಪರವಾಗಿ ನಮ್ಮೆಲ್ಲರ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಅವರಿಗೆ ಹೂಗುಚ್ಛವನ್ನ ನೀಡುವ ಮೂಲಕ ಸ್ವಾಗತ ಬಯಸಬೇಕೆಂದು ಪ್ರಶಾಂತ್ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಒಂದು ಕಾರ್ಯಕ್ರಮದ ಉಪಾಧ್ಯಕ್ಷರು ಆಗಿರ್ತಕ್ಕಂಥ ನಮ್ಮ ಈ ಕೃಷಿ ಮಹಾವಿದ್ಯಾಲಯ ಶಿವಮೊಗ್ಗದ ಡೀನ್ ಆಗಿರ್ತಕ್ಕಂಥ ಡಾಕ್ಟರ್ ತಿಪ್ಪೇಶ್ ಡಿ ಸರ್ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೂಗುಚ್ಛವನ್ನ ನೀಡಿ ಸ್ವಾಗತ ಬಯಸಬೇಕೆಂದು ನಾಗರಾಜ್ ಅಡ್ಡಪ್ಪ ಸರ್ ಹತ್ರ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದುಗಳು, ಸಂಪನ್ಮೂಲ ವ್ಯಕ್ತಿಗಳು ಆಗಿರ್ತಕ್ಕಂಥ ಶ್ರೀ ಚಂದ್ರಶೇಖರ್, ಪ್ರಗತಿಶೀಲ ಜೇನು ಕೃಷಿಕರು, ಕಳಸ, ಚಿಕ್ಕಮಗಳೂರಿಂದ ಇಲ್ಲಿಗೆ ತಮಗಾಗಿ ತಮ್ಮ ಅನುಭವವನ್ನು ಹಂಚಿಕೊಳ್ಳಿಕ್ಕೆ ಆಗಮಿಸಿರುತ್ತಾರೆ. ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲ ಪರವಾಗಿ, ವಿಶ್ವವಿದ್ಯಾಲಯ ಪರವಾಗಿ, ಕೃಷಿ ವಿಜ್ಞಾನ ಕೇಂದ್ರ ಪರವಾಗಿ ಅವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ತುಂಬಾ ಹೃದಯದಿಂದ ಸ್ವಾಗತ ಬಯಸ್ತಾ ಇದ್ದೇನೆ. ಚಪ್ಪಾಳೆನ ತಟ್ಟುವ ಮೂಲಕ. ಹಾಗೆ ಇನ್ನೋರ್ವ ಸಂಪನ್ಮೂಲ ವ್ಯಕ್ತಿಗಳು, ಯುವಕರು, ಜೇನು ವಿಷಯ ಉದ್ಯಮಿ ಆಗಿರ್ತಕ್ಕಂಥ ಶ್ರೀ ಪ್ರಜ್ವಲ್ ಎಂ, ತಾಳಪಾಡಿ ಗ್ರಾಮ, ಕಿನ್ನಿಗೋಳಿ, ದಕ್ಷಿಣ ಕನ್ನಡ. ಇವರು ಕೂಡ ಅಲ್ಲಿಂದ ಕ್ರಮಿಸಿ ತಮ್ಮನ್ನು ಉದ್ದೇಶಿಸಿ ಮಾತಲಿಕ್ಕೆ ಬಂದಿರ್ತಾರೆ. ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮೆಲ್ಲ ಪರವಾಗಿ, ಈ ಒಂದು ಮೇಳದ ಪರವಾಗಿ ತುಂಬ ಹೃದಯದಿಂದ ಸ್ವಾಗತ ಬಯಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಂಧುಗಳು, ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ರೈತ ಮಹಿಳೆಯರು, ರೈತರು, ಯುವಕರು, ವಿದ್ಯಾರ್ಥಿಗಳು, ನಮ್ಮ ವಿಶ್ವವಿದ್ಯಾಲಯದ ಸಿಬ್ಬಂದಿ ವರ್ಗದವರು, ಹಾಗೆ ಸಹಾಯಕ ಪ್ರಾಧ್ಯಾಪಕರು, ಸಹ ಪ್ರಾಧ್ಯಾಪಕರು, ಎಲ್ಲ ಮುಖ್ಯಸ್ಥರುಗಳನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನ ಆರಂಭ ಮಾಡ್ತಾ ಇದ್ದೇವೆ. ಮೊದಲನೇದಾಗಿ ಶ್ರೀ ಚಂದ್ರಶೇಖರ್ ಅವರು ಪ್ರಗತಿಶೀಲ ಜೇನು ಕೃಷಿಕರು ಆಗಿರ್ತಕ್ಕಂಥ ಇವರು ನಸರು ಜೇನು ಸಾಕಣೆ ಕುರಿತಾಗಿ ತಮ್ಮನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಸಂಕ್ಷಿಪ್ತವಾಗಿ ಇವ್ರ ಕುರಿತು ಹೇಳ್ಬೇಕು ಅಂತಂದ್ರೆ, ಇವರು ಮೊದಲಿಗೆ ಕೃಷಿ ವಿಜ್ಞಾನ ಕೇಂದ್ರ ಮೂಡಿಗೆರೆ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಅಲ್ಲಿ ಅವರು ಮೊದಲ ತರಬೇತಿಯನ್ನು ಪಡೆದಿದ್ದಾರೆ. ಹೀಗೆ ಒಂದು ಜೇನು ಕೃಷಿಯನ್ನು ಮಾಡೋದ್ರಿಂದ ಏನೆಲ್ಲ ಲಾಭಗಳಿದಾವೆ ಅನ್ಕೊಂಡು ಅದರಲ್ಲಿ ಅಷ್ಟೊಂದು ಅವರು ಬಹಳ ಮನಸ್ಸಿಗೆ ತಗೊಂಡು ಆಳವಾಗಿ ಅದ್ರ ಬಗ್ಗೆ ಅಧ್ಯಯನ ಮಾಡಿ ಸ್ವತಃ ತಾವು ಅದನ್ನ ಪ್ರಾಕ್ಟೀಸ್ ಮಾಡಿ ಇವತ್ತಿನ ದಿನ ತಮ್ಮ ಮುಂದೆ ವೇದಿಕೆ ಮೇಲೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಹಾಗೂ ಸುಮಾರು ಲಕ್ಷಗಳಲ್ಲಿ ಆದಾಯವನ್ನ ಗಳಿಸ್ತಾ ಅವರ ಸಂತೋಷದ ಜೀವನವನ್ನ ನಡೆಸ್ತಾ ಇದ್ದಾರೆ. ಇವತ್ತಿನ ದಿನ ಅವರು ಸ್ಟಿಂಗ್ಲೆಸ್ ಜೇನು, ಏನು ನಾವು ನಸರು ಜೇನು ಅಂತ ಹೇಳ್ತಾ ಇದೀವಿ, ಸಾಕಷ್ಟು ಮಾರುಕಟ್ಟೆಯಲ್ಲಿ ಬೆಲೆ ಹೆಚ್ಚಿಗೆ ಇರ್ತಕ್ಕಂತ ಒಂದು ಜೇನುತುಪ್ಪ, ಆ ಒಂದು ಸ್ಟಿಂಗ್ಲೆಸ್ ಜೇನು ಬಗ್ಗೆ ಸಾಕಷ್ಟು ಅಧ್ಯಯನ ಕೂಡ ಅವರು ಸ್ವತಃ ಮಾಡ್ತಾ ಇದ್ದು, ವಿಭಿನ್ನವಾದ ಮಾದರಿಯ ಜೇನು ಪಟ್ಟಿಗಳನ್ನ ಕೂಡ ಸ್ವತಃ ತಾವೇ ತಯಾರು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಸಾಕಷ್ಟು ರೈತರಿಗೆ ಅವರು ತರಬೇತಿಗಳನ್ನ ನೀಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಾಗಿರ್ಬೋದು, ಯಾವುದೇ ಸಂಘ ಸಂಸ್ಥೆಗಳಲ್ಲಾಗಿರ್ಬೋದು, ಅವರ ಸಂಪನ್ಮೂಲ ವ್ಯಕ್ತಿಗಳಾಗಿ ಕರೆದು ಬೇರೆ ರೈತರಿಗೆ ತರಬೇತಿಯನ್ನ ನೀಡಲಿಕ್ಕೆ ಕರೆದ ಕೂಡ ಬಹಳ ಸಂತೋಷದಿಂದ ಹೋಗಿ ಜೇನು ಕೃಷಿ ಬಗ್ಗೆ ಹೇಳ್ತಾ ಇದ್ದಾರೆ. ಹಾಗೆ ಅವರು ಇದೇನು ಮೆಲ್ಲಿಪೋನಿ, ಕುಟಿಲ, ನೂಲಿ, ರಾಳ, ಜೇನು ನೊಣ ಸಾಕಾಣಿಕೆ, ಅದರ ಸಂಸ್ಕೃತಿ, ಹೀಗೆ ಸಾಕಷ್ಟು ಇದರ ಬಗ್ಗೆ ವಿಚಾರಗಳನ್ನ ತಮ್ಮನ್ನು ಹಂಚ್ಕೋಬೇಕಂತ ಹೇಳಿ ಶ್ರೀ ಚಂದ್ರಶೇಖರ್ ಅವರಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಮುಖ್ಯಸ್ಥರಿಗೂ ಹಾಗೂ ಎಲ್ಲ ರೈತ ಬಾಂಧವರಿಗೂ ಒಂದು ಸಹ ಜೇನು ಕೃಷಿ ಸಾಮಾನ್ಯ ಇತ್ತೀಚೆಗಂತೂ ಒಳ್ಳೆ ಫ್ಯಾಷನ್ ಆಗಿದೆ. ಜೇನು ಕೃಷಿ ಅಂದರೆ ಎಲ್ಲ ರೈತರು ಮಾಡ್ತಿದ್ದಾರೆ. ಇದೊಂದು ಹೆಮ್ಮೆ ವಿಷಯ. ಹಿಂದೆ ಇತ್ತು. ನಾನು 86ರಲ್ಲಿ ಫಸ್ಟ್ ಜೇನು ಕೃಷಿ ತರಬೇತಿ ತಗೊಂಡಿದ್ದು ಹೈಸ್ಕೂಲ್ ಆದ ತಕ್ಷಣ. ಅದರಿಂದ ನಮ್ಮ ಅಜ್ಜ ಮಾಡ್ತಿದ್ರು, ತಂದೆನೂ ಮಾಡ್ತಾ ಇದ್ರು. ಹಾಗೆ ಆಧುನಿಕ ಜೇನು ಕೃಷಿಯಲ್ಲಿ ನಾನು ಹಚ್ಚಿಕೊಟ್ಟು ಮಾಡ್ತಾ ಇದ್ರು. ಸಾಮಾನ್ಯ 86, 88ರವರೆಗೆ ಜೇನು ಕೃಷಿ ಬಹಳ ಉತ್ತಮ ಸ್ಥಿತಿಯಲ್ಲಿ ಇತ್ತು ಅಂತ ಅನ್ಕೊಂಡಿದ್ದೀನಿ. ಯಾಕೆ ನಾನು ಅವಾಗ ಒಂದು ಬಾಕ್ಸಲ್ಲಿ ಮ್ಯಾಕ್ಸಿಮಮ್ ಅಂದರೆ 15 ತೆಗೆದಿದ್ದೀನಿ. ಚಿಕ್ಕಮಗಳೂರು ಜಿಲ್ಲೆಯಲ್ಲೇ ನಾನು ಜೇನು ಕೃಷಿ, ಪ್ರಗತಿಪರ ಜೇನು ಕೃಷಿ ಅಂತ ಗುರುತಿಸ್ಕೊಂಡಿದ್ವಿ. ಆಮೇಲೆ ಐಸಾಕ್ ರೋಗ ಬಂತು, ಯಾವುದು ಸೆರನಕ್ಕೆ. ಆ ಟೈಮಲ್ಲಿ ಸ್ವಲ್ಪ ಈ ನಸರು ಜೇನು ಅಂತೇನು ಏನಂತೇಳೋ ರಾಳ ಜೇನು, ನಸರು ಜೇನು ಅಂತ ಇಂಗ್ಲೀಷಲ್ಲಿ ಸ್ಟಿಂಗ್ಲೆಸ್ ಬೀ ಅಂತ ಹೇಳ್ತೀವಿ. ತುಳಿನಲ್ಲಿ ಮುಜಂಟಿ, ಅದು ದಕ್ಷಿಣ ಕನ್ನಡದಲ್ಲಿ ಮುಜಂಟಿ ಅಂತ ಕರೀತಾರೆ ಇದಕ್ಕೆ.
ರಾಳಜೇನು ಅಂತ ಯಾಕೆ ಹೆಸರು ಬಂತು ಅಂದ್ರೆ ಇದು ಮರದ ಮೇಣನ ಸಂಗ್ರಹಿಸಿಬಿಟ್ಟು ಮೊಟ್ಟೆ, ತುಪ್ಪದ ಕುಡಿಕೆ, ಹೂವು ಇದಕ್ಕೆ ಅದನ್ನ ಉಪಯೋಗಿಸುತ್ತೆ. ಮೇಣದ ಸಹಿತ ಅಂದ್ರೆ ಗೇರು, ಮಾವು, ಹಲಸು ಇತ್ಯಾದಿ ಮರಗಳ ನೀವು ಕತ್ತಿಯಲ್ಲಿ ಪೆಟ್ಟಾದಾಗ ಅಥವಾ ಏನಾದ್ರು ಗಾಯ ಆದಾಗ ಹೊಸರುತ್ತಲ್ಲ, ಆ ಮೇಣನ ಕಲೆಕ್ಟ್ ಮಾಡೋದ್ರಿಂದ ನಸುರು ಅಂತೀವಿ ಅದಕ್ಕೆ, ಅಥವಾ ರಾಳ ಕನ್ನಡದಲ್ಲಿ ಹೇಳೋದು. ಹಾಗೆ ರಾಳಜೇನು ಅಂತ 78ರಲ್ಲಿ ನಮ್ಮ ಪಾಠ ಇತ್ತು. ಅವಾಗ ಮಲ್ಲಿಫೆರದ ಪರಿಚಯ ಇರಲಿಲ್ಲ. ಇಂಡಿಯಾದಲ್ಲಿ ಹೆಜ್ಜೇನು ಮರದಲ್ಲಿ ವಾಸ ಮಾಡ್ತಾ ಬಿಡ್ಡಿಗೆ ನೀವು ಕಂಡಿರ್ತೀರಿ. ಹಾಗೆ ಇನ್ನೊಂದು ಸೆರನ ಅಂತ ಹೇಳಿ ಅಂದ್ರೆ ತುಡೆ ಜೇನು ಕನ್ನಡದಲ್ಲಿ ಹೇಳೋದಾದ್ರೆ ಹೊಟ್ಟೆ ಜೇನು, ಪೆಟ್ಟಿಗೆ ಜೇನು ಅಥವಾ ಮಡಿಕೆ ಜೇನು ಅಂತ ಕರಿತೀರಲ್ಲ ಅದು. ಇನ್ನೊಂದು ನಸರು ಜೇನು, ಇನ್ನೊಂದು ಕೋಲ್ ಜೇನು ಪೊದೆಯಲ್ಲಿ ಇರೋದು. ಈ ತುಡೆ ಜೇನು ಮತ್ತು ನಸರು ಜೇನು ಸಾಕ್ತಾ ಇದ್ರು ಹಿಂದಿಂದನೂ. ಹಾಗೆ ನಮ್ಮ ಅಜ್ಜನ ಮೇಲೆ ಒಂದು 25 ಇತ್ತು. ಯಾವುದು ಬಿದಿರು ಬೊಂಬಲ್ಲಿ ನೋಡಿದ್ರಲ್ಲ, ನಸರು ಜೇನು ನೋಡಿದ್ರೆ ಕೈ ಎತ್ತಿ. ನಸರು ಜೇನು ಅಥವಾ ರಾಳ ಜೇನು ವಿಶೇಷ ಅಂದ್ರೆ ನಮ್ಮ ಪೊಲೀಸ್ ಅಧಿಕಾರಿಗಳು ಕೈ ಎತ್ತಿದ್ರು, ಬಹಳ ಹೆಮ್ಮೆ. ಯಾಕೆಂತ ಹೇಳಿದ್ರೆ ಆ ವಿಚಾರಕ್ಕೆ ಹೇಳ್ತೀನಿ ನಾನು. ಜೇನು ಸಾಕಾಣಿಕೆ ರೈತರು ಪ್ರತಿಯೊಬ್ಬರು ಮಾಡಬೇಕು. ನಾನೊಂದು ಅಭಿಯಾನ ಇಟ್ಕೊಂಡಿದ್ವಿ, ಮನೆಗೊಂದು ನಸರಿ, ತೋಟಕ್ಕೊಂದು ತುಡುವೆ ಅಂತೇಳಿ. ಯಾವುದೇ ಸರ್ಕಾರಿ ಅಧಿಕಾರಿಗಳು, ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು, ಚಿಕ್ಕಮೂರು SP ಸಂತೋಷ್ ಬಾಬು, ಅಣ್ಣಾಮಲೈ ಅಥವಾ ಅವ್ರ ನಂತರ ಬಂದರೆ ಇತ್ತೀಚಿನವರೆಗೂ ಸಹ ಅವ್ರ ಮನೆಗೆ ಒಂದು ಜೇನು ಪೆಟ್ಟಿಗೆ ಇಡ್ತಾರೆ. ಪೊಲೀಸರು ಕೈ ಎತ್ತಿ ನಂಗೆ ಬಹಳ ಹೆಮ್ಮೆ ಆಯಿತು. ಮೊನ್ನೆ ಸಹ ಈಗಿನ ಚಿಕ್ಕಮೂರು SP ಅವ್ರ ಮನೇಲಿ ಒಂದು ಜೇನು ಪೆಟ್ಟಿಗೆ ಇದೆ. ಅವರು ತುಪ್ಪ ತೆಗ್ಸಲ್ಲ. ಜೇನು ಏನಕ್ಕೆ ಮಾಡಿತ್ತು ಅಂತ ಫಸ್ಟ್ ಕೇಳಿದ್ರು. ಈಗ ಅವಕ್ಕೆ ಆಹಾರ ಮಳೆಗಾಲಕ್ಕೆ ಸರಿ ಇರ್ಲಿ ಅಂತ ಇಟ್ಕೊಳ್ಳೋರು, ತುಪ್ಪ ಬೇಕಾದ್ರೆ ಬೇರೆಯವ್ರು ಕೊಂಡ್ಕೊಳ್ತಾ ಇದ್ರು. ಹಾಗಾಗಿ ಯಾವುದೇ ಸರ್ಕಾರಿ ಅಧಿಕಾರಿಗಳು ಜೇನು ಪೆಟ್ಟಿಗೆ ಇಟ್ಟರೆ ಫ್ರೀ ಸರ್ವಿಸ್ ವರ್ಷಕ್ಕೊಂದ್ಸಲ ಚಿಕ್ಕಮೂರು, ಕಡೂರು, ತರೀಕೆರೆಯಿಂದ ಹಿಡಿದು ಶಿವಮೊಗ್ಗ ಭಾಗದವರೆಗೂ ಮಾಡ್ತಾ ಇದ್ದೆ ನಾನು. ಹಾಗೆ ಅಣ್ಣಾಮಲೆಯವರು ಪ್ರತಿಫಲ ಪರೀಕ್ಷೆ ಸಮಾಜ ಸೇವೆ ಸರ್ವಶ್ರೇಷ್ಠ ಅಂತ ಒಂದು ಸನ್ಮಾನವನ್ನು ಮಾಡಿದ್ರು. ಅಂದ್ರೆ ಸಣ್ಣ ನೋಡ ನಾನು ಈ ಮಟ್ಟಕ್ಕೆ ತಂದೆ. ನಂಗೆ ಇರೋದು 1.5 ಎಕರೆ ಅಡಿಕೆ ತೋಟ ಮತ್ತು ಗದ್ದೆ. ಆದರೆ ಜೇನು ಕೃಷಿ ಎಷ್ಟು ಇದಾಯಿತು ಅಂತ ಹೇಳಿದ್ರೆ, ಅಷ್ಟು ಸಣ್ಣ ಕೀಟ ಅದು ನಸರು ಜೇನು ಸಹ ಹೇಳಿದ್ರು. ಈಗ ನಸರು ಜೇನು ಬಗ್ಗೆ ಮಾತಾಡ್ತಾ, ಅಷ್ಟು ಸಣ್ಣ ನೋಣ ಅಂದ್ರೆ ಸೊಳ್ಳೆ ಜೇನು, ಕಿರುಜೇನು, ರಾಳಜೇನು ಈ ಬೇರೆ ಬೇರೆ ಹೆಸರಿಂದ ಕರೀತಾರಲ್ಲ. ಈ ಜೇನು ಕೃಷಿಯ ನಾನು ಸಾಮಾನ್ಯ ಅದೇ ಏನು ತಾಯಿಸಾಕ ನಂಜು ರೋಗ ಬಂತಲ್ಲ ಸೆಡನಕ್ಕೆ, ಆ ಟೈಮಲ್ಲಿ ಸಂತತಿ ಯಾವಾಗ ಕಡಿಮೆ ಆಯ್ತು ನಸರು ಜೇನಿಗೆ ಒತ್ತು ಕೊಡೋಕೆ ಶುರು ಮಾಡಿದ್ರು. 2009ರಲ್ಲಿ ನಾನು ಆಧುನಿಕ ಬಾಕ್ಸ್ಗಳನ್ನ ರೆಡಿ ಮಾಡಿದ್ವಿ. 2012ರಿಂದ ಈಗ ಶಿವಮೊಗ್ಗದಲ್ಲಿ ಪ್ರದರ್ಶನ ಮಾಡಿದ್ವಿ, ಎಲ್ಲ ಕಡೆ ಪ್ರದರ್ಶನ ಮಾಡ್ತಿದ್ವಿ. ಈ ಜೇನನ್ನು ಸಂಶೋಧಕರು ಅಮೆರಿಕದಿಂದ ಬಂದಿದ್ದಾರೆ, ನಮ್ಮಲ್ಲಿ ಚೆನ್ನೈ ಯೂನಿವರ್ಸಿಟಿಯವರು, ಬೇರೆ ಬೇರೆ ಯೂನಿವರ್ಸಿಟಿಯವರು ಬಂದಿದ್ದಾರೆ ಮಾಡಿದ್ದು ನೋಡೋಕ್ಕೆ. ನಾನು ಇದನ್ನ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಅಷ್ಟು ಸಣ್ಣ ನೋಣ ಅಂತ ಎಷ್ಟು ಆದಾಯ ಇದೆ ಅನ್ನೋದು. ಈಗ ನಿಮ್ಗೆ ಗೊತ್ತಿದ್ದಂಗೆ ಸೆರನ ಚುಚ್ಚುತ್ತೆ, ಆಮೇಲೆ ಸಿಟಿಯಲ್ಲಿ ಸಾಕ್ಲಿಕ್ಕೆ ಆಗಲ್ಲ ಅನ್ನೋ ಒಂದು ಅಭಿಪ್ರಾಯ ಇದೆ. ಈ ನಸರು ಜೇನು ಇದೆಯಲ್ಲ, ಇದನ್ನ ಸಿಟಿಯಲ್ಲೂ ಸಾಕ್ಬೋದು. ವಿಶೇಷವಾಗಿ ಬೆಂಗಳೂರು ಅಂತ ಸಿಟಿಯಲ್ಲೇ ನಾನು ಸಾಮಾನ್ಯ 60 ಮನೆ ಫಸ್ಟ್ ಆಯ್ಕೆ ಮಾಡಿದ್ವಿ. ಯಾವುದೋ ಕೊರೋನಾಕ್ಕಿಂತ ಮುಂಚೆ ಅಷ್ಟೊತ್ತಿ ಕೊರೋನಾ ಆಯ್ತು, ಕೊರೋನಾ ನಂತರ ಇಟ್ಕೊಂಡು ಸಕ್ಸಸ್ ಆಗಿದ್ದಾರೆ. ಇವತ್ತು 100 ಜನ ಬೆಂಗಳೂರು ಸಿಟಿಯಲ್ಲಿ ಕಿಟಿಗೆ ಸಜೆಯಲ್ಲಿ ಇಡ್ತಾರೆ. ಅದು ಚಿಕ್ಕ ಬಾಕ್ಸ್ ಇರುತ್ತೆ, ಈ ತರದ ಬಾಕ್ಸ್ ಸಾಕಾಗುತ್ತೆ. ಇದರಿಂದನೂ ಚಿಕ್ಕ ಸಾಕು. ಅದು ಪರಿಚಯಿಸ್ತೇನೆ ಅಲ್ಲಿ 5 ನಂಬರ್ ಸ್ಟಾಲಲ್ಲಿ, ಆಮೇಲೆ ಭೇಟಿ ಕೊಟ್ಟು ಪರಿಚಯ ಮಾಡ್ತೀನಿ, ಓಪನ್ ಮಾಡ್ತೀನಿ ನಾನು. ಇಲ್ಲಿ ಕಾರ್ಯಕ್ರಮ ಹೋಗಿದ್ಮೇಲೆ ಅಲ್ಲಿ ನೀವು ಬೇಕಾದ ಮಾಹಿತಿ ತಗೊಳ್ಬೋದು. ಇದರಿಂದನೂ ಚಿಕ್ಕ ಬಾಕ್ಸ್ ಬರ್ತದೆ, ಅದು ಸಿಟಿಗೆ. ಇದು ಗ್ರಾಮೀಣ ಭಾಗಕ್ಕೆ. ಇದರಿಂದ ಹಬ್ಬ ದೊಡ್ಡದಾಯ್ತು ಅಂದ್ರೆ ನಮ್ಮ ಮಲೆನಾಡು ಭಾಗ ಅತಿ ಹೆಚ್ಚು ಹೂಸಿಗಲು ಅಂತದ್ದು ಸಾಕಾಣಿಕೆ ಮಾಡಿ ಇಷ್ಟಿಗೆ ಸಾಕಾಗೋದಾಗಿದ್ದರಿಂದ ಇದು ಚುಚ್ಚೋದಿಲ್ಲ. ಸಣ್ಣಗೆ ಮೈಗೆ ಮುಕ್ಕಿರ್ತಾರೆ, ಸಾಮಾನ್ಯ ಎಲ್ಲ ನೋಡಿರ್ಬೋದು, ಕಿರಿಕಿರಿ ಮಾಡುತ್ತೆ. ಯಾಕೆಂದ್ರೆ ಈ 4 ಭಾಗ ಏನು 4 ಜೇನಿದಲ್ಲ, ಮಲ್ಲಿಫೆರ, ಹೆಜ್ಜನ್ ಇವೆಲ್ಲ ಚುಚ್ಚುತ್ತೆ. ದೇಹದಲ್ಲಿ ಹಿಂಭಾಗದಲ್ಲಿ ಚುಚ್ಚುವ ಮುಳ್ಳಿ ಇರ್ತದೆ, ಹಾಗೆ ಚುಚ್ಚುತ್ತೆ. ಇದು ಚುಚ್ಚಕ್ಕೆ ದೇಹ ಮುಳ್ಳಿರೋದಿಲ್ಲ. ಸಣ್ಣ ಇರುವೆ ಕಚ್ಚಿದಾಗ ಬಾಯಲ್ಲಿ ಸ್ವಲ್ಪ ಹಿಡಿಯುತ್ತೆ. ಅದಕ್ಕಿಂತ ಜಾಸ್ತಿ ಏನಂದ್ರೆ ಅದು ತನ್ನನ್ನು ಆತ್ಮರಕ್ಷಣೆ ಮಾಡ್ಕೊಂಡು ಏನು ಮಾಡ್ತಾ ಅಂದ್ರೆ ಮೇಣನ ತಂದು ನಮ್ಮ ಕಣ್ಣು ಹುಬ್ಬುಗಳಿಗೆ, ತಲೆ ಕೂದಲು, ಕೈಯಲ್ಲಿರೋ ರೋಮಗಳಿಗೆ ಅಂಟಿಸುತ್ತೆ ತನ್ನ ರಕ್ಷಣೆ ಮಾಡೋಕ್ಕಾಗಿ. ನೀವು ಅದನ್ನು ಮುಟ್ಟಿದ ತಕ್ಷಣ ಅದು ಸತ್ತೋಗ್ಬಿಡುತ್ತೆ. ಹಾಗಾಗಿ ಈ ಜೇನು ಕೃಷಿ ಮಾಡೋರು ಏನಂದ್ರೆ ಮುಖ ಪರದೆ ತಗೊಳ್ಬೇಕು, ಫುಲ್ ಕೈ ಶರ್ಟ್ ಮತ್ತು ಫುಲ್ ಕೈ ಪ್ಯಾಂಟ್ ಹಾಕೊಂಡ್ಬಿಟ್ಟು ಇವೆರಡನ್ನ ಹಾಕೊಂಡ್ಬಿಟ್ರೆ ಅದನ್ನು ಓಪನ್ ಮಾಡಿದ್ರಾಯ್ತು. ಏನು ಬಾಕ್ಸಲ್ಲಿ ನೀವು ಮತ್ತೆ ವಿಡಿಯೋಗಳನ್ನ ಇಲ್ಲ, ನಮ್ಮ ಸ್ಟಾಲಿಗೆ ಬನ್ನಿ, 5ನೇ ಸ್ಟಾಲಲ್ಲಿ ಕಾರ್ಯಕ್ರಮ ಮುಗಿದ ಮೇಲೆ ಅಲ್ಲಿ ನಿಮಗೆ ನಾನು ಪರಿಚಯಿಸ್ತೀನಿ. 5-6 ಬಾಕ್ಸ್ ಈಗಳಿದಾವೆ, ಬೇರೆ ಬೇರೆ ಟೈಪ್ಗಳು ನೋಡಬಹುದು. ಇಲ್ಲಿ ಹೇಗೆ ತೆಗೆಯೋದು ಅಂದ್ರೆ, ಇದನ್ನ ಉದ್ದ ಬಾಕ್ಸ್ ಇರುತ್ತೆ, ಅದರಲ್ಲಿ 2 ಪಾತ್ರ, ಆಧುನಿಕವಾಗಿ 4-6 ಟೈಪ್ ಇದೆ. ಅದರಲ್ಲಿ ಸೂಕ್ತವಾದ 2 ಬಾಕ್ಸ್ ನಾನು ಡೆಮೋ ಕೊಡ್ತಿದ್ದೀನಿ. ಸ್ಟೀಲ್ ಚಮಚ ಇರಬೇಕು, ಹರ್ತವಾದ ಒಂದು ಚಾಕ್ ಇರಬೇಕು, ಮುಖ ಬರದೆ ಫುಲ್ ಕೈ ತೋಲ್ ಶರ್ಟ್ ಮತ್ತು ಪ್ಯಾಂಟ್ ಹಾಕೊಳ್ಳೋದು. ತುಪ್ಪ ಇರೋ ಭಾಗ 70 ಭಾಗ, ಇನ್ನೊಂದು 30 ಭಾಗ ಬಿಡಬೇಕು. ಅದಕ್ಕೆ ನಾವೀಗ ಆಧುನಿಕ ಸೆರನ್ದಲ್ಲಿ ಹೇಗೆ ನೀವು ಬ್ರೂಡಲ್ಲಿ ತುಪ್ಪ ಇರುತ್ತೆ ಅದನ್ನು ಬಿಟ್ಬಿಟ್ಟು ಹನಿ ಚೆಂಬರದ್ದು ಮೇಲ್ಗಡೆದು ಮಾತ್ರ ತೆಗಿತೀರೋ, ಅದೇ ರೀತಿ ಇವಕ್ಕೆ ಆರ್ಟಿಗಳಂದ್ರೆ ಉದ್ದ ಮಾಡಿಬಿಟ್ಟು ಹನಿ ಚೆಂಬರ್ ಕೊಟ್ಟಿದ್ದೀನಿ, ಹೈಟ್ ಮಾಡಿ ಮೇಲ್ಗಡೆ ಹನಿ ಚೆಂಬರ್ ಕೊಟ್ಟಿದ್ದೀನಿ. PUC ಪೈಪು ಮೇಲ್ಗಡೆ, ಕೆಳಗಡೆ PUC ಪೈಪು. ಅದರಲ್ಲಿ ಮೇಲ್ಗಡೆ ಮಾತ್ರ ಹನಿ ಸಂಗ್ರಹಿಸುತ್ತೆ. ಹಾಗೆ ಕೆಳಗಡೆ ಮರದ ಬಾಕ್ಸು 4 ಇಂಚು 4, 4 ಇಂಚು 4 ಇಂಚ್ ಆಗಲ, 4 ಇಂಚ್ ಹೈಟು, ಮೇಲ್ಗಡೆಗೆ ಒಂದು ಮರದ ಸೀಟು, ಮೇಲ್ಗಡೆಗೆ ಒಂದು ಪ್ಲಾಸ್ಟಿಕ್ ಕರಡಿಗೆ ಕೊಡ್ತೀನಿ. ಮುಚ್ಚಳ ಫಿಕ್ಸ್ ಮಾಡಿರ್ತೀನಿ, ಒಂದೇ ಸೈಜ್ ಕರಡಿಗಳು, ಅವಲ್ಲಿ ಹನಿ ಕಲೆಕ್ಟ್ ಮಾಡುತ್ತೆ. ಆ ಕರಡಿಗೆ ತೆಗೆಯೋದು, ಮುಚ್ಚಳ ಹಾಕಿದ್ರೆ ಶುದ್ಧ ತುಪ್ಪ ಮೇಣದ ಸಹಿತ ಕೊಡ್ತೀನಿ. ಈ ರೀತಿ ವೈಜ್ಞಾನಿಕವಾಗಿ ನಸರು ಜೇನು ಸಾಕಾಣಿಕೆ ಮಾಡ್ಬೋದು ಅಂತ 2012ರಿಂದ ರಾಜ್ಯಾದ್ಯಂತ ಪ್ರದರ್ಶನ ಮಾಡಿದ್ದೀನಿ, ತರಬೇತಿ ಕೊಟ್ಟಿದ್ದೀನಿ. ಸಾಮಾನ್ಯ ನಮ್ಮ ಗುರುಗಳು ಇಲ್ಲೇ ಇದ್ದಾರೆ. ಕೆಂಚರೆಡ್ಡಿ ಅವರು ಕೆಲವೊಂದಷ್ಟು ಮಾಹಿತಿ ಕೊಟ್ಟಿದ್ರು. ಹಾಗೆ ನಮ್ಮ ಗಿರೀಶ್ ಸರ್, ಹೌದು, ಮುಡಿಗೆರೆ ಭರತ್, ಮುಡಿಗೆರೆ ಕೇಕೆ ಹಿಂದಿನ ಮಂಜುನಾಥ್ ಮತ್ತು ಬಸವರಾಜ್ ಅಂತಿದ್ರು. ಇವ್ರ ಹತ್ರ ನಾನು ಕೆವಿಕೆಯಿಂದನೇ ಬೆಳೆದಿರೋದು, ಅಂದ್ರೆ ಸಪೋರ್ಟ್ ಮಾಡ್ತಾರೆ. ಮನೆ ಮುಡಿಗೆರೆಯಲ್ಲಿ ಇದ್ದು ನೋಡಿ, ಇವತ್ತಿಲ್ಲಿ ಈ ತರ ವೇದಿಕೆ ಹಂಚಿಕೊಳ್ಳಕ್ಕೆ ಒಂದು ಕೆವಿಕೆನೇ ನಂಗೆ ಸಪೋರ್ಟ್ ಆಯಿತು. ಹಿಂದೆ ಮಾಡ್ತಾ ಇದ್ದು ಖಾದಿ ಗ್ರಾಮದಲ್ಲಿ ತರಬೇತಿ ತಗೊಂಡ್ರೆ, ಇತ್ತೀಚೆಗೆ ಕೆವಿಕೆ ಒಳಗಡೆ ಅಂಡರಲ್ಲಿ ನನಗೆ ತುಂಬಾ ಇದಕ್ಕೆ ಪ್ರಚಾರ ಸಿಗ್ತಾ ಇದೆ ಎಲ್ಲ ಕಡೆಗೆ. ಹಾಗಾಗಿ ನಾನು ಇವತ್ತು ರಾಜ್ಯ ಮಟ್ಟದಲ್ಲಿ ನಸರು ಜೇನು ತರಬೇತಿ ದಾರ ಅಂತಾನೂ ಆಯಿತು. ಇತ್ತೀಚೆಗೆ ಅಸೆಸ್ಮೆಂಟಿಗೆ ಹೋಗ್ತಿದ್ದೀನಿ, RCS ಸೆಟ್ಗಳಿಗೆ. ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ನಸರು ಜೇನು ಈಗ ಇಲ್ಲಿ 2-3 ಜನ ನಮ್ಮ ಸ್ಟಾಲಿಗೆ ಬಂದಿದ್ರು, ಜಾಗ ಇಲ್ಲ ಸರ್ ಅಂತೇಳಿ. ತುಡುವೆಗೆ ಆ ಸಮಸ್ಯೆ ಇದೆ, ನಸರು ಜೇನಿಗೆ ಹಾಗಿಲ್ಲ.
ಕಿಟಿಗೆ ಸಜ್ಜೆ ಇರ್ತೀಯಲ್ಲ ಅಲ್ಲೇ ಇದ್ವಿ. ಬೆಂಗಳೂರಲ್ಲಿ ಟೆರೆಸಿ ಗಾರ್ಡನ್ ಮಾಡ್ತಾರೆ 4-5 ಮಹಡಿಯಲ್ಲಿ, ಅಲ್ಲಿ ಒಂದು ಬಾಕ್ಸ್ ಇಟ್ಟಿದ್ವಿ. ಹೀಗೆ ಒಂದು 100-200 ಜನ ಬೇಡ. ಹಾಗೆ ಶಿವಮೊಗ್ಗದಲ್ಲಿ ಸುಮಾರು ಒಂದು 20-30 ಮನೆ ಶಿವಮೊಗ್ಗದಲ್ಲಿ ಇಟ್ಟಿದ್ವಿ. ಧಾರವಾಡದಲ್ಲಿ ಇಟ್ಟಿದ್ದೀನಿ. ಈ ಥರ ಕೃಷಿ ಮೇಳದಲ್ಲಿ ಹೋದಾಗ ಅಲ್ಲೇ ಒಂದು 5-10 ಬಾಕ್ಸ್ ತೊಗೊಳ್ತಾರೆ, ಅಲ್ಲೇ ಇಡ್ತೀನಿ. ವರ್ಷಕ್ಕೊಂದ್ಸಲ ನಾನು ವಿಸಿಟ್ ಕೊಡ್ತೀನಿ. ಇಂಥ ಕೃಷಿ ಮೇಳಗಳಲ್ಲಿ ಹೋದಾಗ ಮೇಳ ನೋಡಿದಾಗೂ ಆಯಿತು, ನಮ್ಮ ಜೇನು ಕೃಷಿಗ ಫ್ರೆಂಡ್ಶಿಪ್ ಉಳ್ಸ್ಕೊಳ್ಳೋಕ್ಕೂ ಆಯಿತು. ಉಳ್ಕೊಂಡು ನಂಗೆ ಯಾವುದೇ ಖರ್ಚಿಲ್ಲ, ಊಟ ವಸತಿ ಅವರೇ ಮಾಡ್ತಾರೆ. ಕೃಷಿ ಮೇಳ ಫ್ರೀ ಆಗುತ್ತೆ, ನಂಗೆ ಬಸ್ ಚಾರ್ಜ್ ಒಂದೇ. ನಮಗೂ ಜ್ಞಾನ ಹೆಚ್ಚಿಸ್ಬೇಕಾಗತ್ತೆ. ಅವನೇನೋ ಒಂದು ಹೊಸದು ಮಾಡಿದ್ದಾನೆ ಅಂದರೆ ಅದು ನಾನು ಇಡೀ ರಾಜ್ಯಕ್ಕೆ ಪರಿಚಯಿಸೋಕ್ಕಾಗತ್ತೆ. ನಾನು ಯಾವುದೋ ಹೇಳೋದಿದ್ರು ಹೇಳ್ತೀನಿ, ಇದು ಇಂಥವ್ರದ್ದು ಅಂತ. ಯಾಕಂದ್ರೆ ನಾನೇ ಮಾಡಿದೆ ಅಂತ ಹೇಳಲ್ಲ. ಹೇಳಿದಾಗ ನಾನು ನೋಡಿ ಸೇರಾಣದಲ್ಲಿ ಕೃತಕವಾಗಿ ರಾಣಿ ಸೇಲ್ ಮಾಡೋಕ್ಕೆ ಕೆಚ್ಚ ರೆಡ್ಡಿ ನನ್ನ ಗುರು ಮುಡಿಗೆರೆಯಲ್ಲಿ ಒಂದು ತರಬೇತಿ ಇತ್ತು KVKಯಲ್ಲಿ, ಅವ್ರು ಹೇಳಿದ್ರು. ಅವತ್ತು ನಂಬರ್ 1 ಆದ ನಾನು. ವರ್ಷಕ್ಕೆ ಒಂದು 500,000 ರಾಣಿನೇ ಕೃತಕವಾಗಿ ರೆಡಿ ಮಾಡೋದು. ಯಾವ ಕುಟುಂಬ ಡೆವಲಪ್ ಇರುತ್ತೆ, ಇನ್ನು ರಾಣಿ ಸೆಲ್ ಆಗಿರಲ್ಲ. ಈ ರಾಣಿ ಮೊಟ್ಟೆ ಅದಕ್ಕೆ ಇಡೋದು, ಅದು ಡಿವೈಡ್ ಮಾಡಿ ಯಾವ ಡಿಮ್ಯಾಂಡ್ ಇದ್ದಂಗೆ ನಾವು ಕೊಡೋದು. ಅಂದರೆ ರಾಣಿ ಸೆಲ್ಲು ನಾವು ಯಾವತ್ತೂ ರೆಡಿ ಮಾಡುವಂಥದ್ದು ಒಂದು ತಂತ್ರಜ್ಞಾನ. ಹೀಗೆ ಸಣ್ಣ ಸಣ್ಣ ಬರೀ ಹನಿ ಒಂದೇ ಯೋಚನೆ ಮಾಡಬೇಡಿ. ಹನಿ ಸೇಲ್ ಆಗಲ್ಲ, ರೇಟ್ ಇಲ್ಲ, ಜಾಗ ಇಲ್ಲ. ಸ್ವಲ್ಪ ಜಾಗ ಸಾಕು, ಯಾರ್ದಾರು ಬಾಡಿಗೆ ಸಿಗುತ್ತೆ. ನಾನು ಬೇರೆ ಬೇರೆ ತೋಟದಲ್ಲಿ ಈಗ ಸ್ಥಳಾಂತರ ಜೇನು ಕೃಷಿ ಮಾಡ್ತೀನಿ, 2 ತೋಟದಲ್ಲಿ ಇರ್ತೀನಿ. ತೆಗೆದಾಗ ಅವರಿಗೆ ಇಷ್ಟೊಂದು ತುಪ್ಪ ಕೊಟ್ಟರಾಯ್ತು. ಹಾಗೆ ಜೇನು ಕೃಷಿಗೆ ನಿಮ್ಗೆ ಆಸ್ತಿ ಬೇಡ, ಭೂಮಿ ಇದ್ದಾದ್ರೂ ನಡೀತೆ. ಭೂಮಿ ನಮ್ದೇ ಇದ್ರೆ ಒಳ್ಳೇದು. ಅದರಲ್ಲಿ ಪಕ್ಕದಲ್ಲಿ ಅರಣ್ಯ ಪ್ರದೇಶ ಇರುತ್ತಲ್ಲ, ಅಂಥ ಭಾಗದ ತೋಟದವ್ರ ಹತ್ರ ಭಾಳ ಉತ್ಕೃಷ್ಟ ನಿಮಗೆ ಜೇನು ಸಿಗುತ್ತೆ. ಉತ್ಕೃಷ್ಟ ತುಪ್ಪನೂ ಸಿಗುತ್ತೆ, ಒಳ್ಳೆ ಜೇನು ಸಿಗುತ್ತೆ. ಏಕೆ ಬೆಳೆ ರಬ್ಬರ್ ತೋಟದಲ್ಲಿ ಇಟ್ಟರೆ ಏಕೆ ಬೆಳೆ ರಬ್ಬರ್ ಧಾನ್ಯ, ಅದಕ್ಕಿಂತ ಜಾಸ್ತಿ ಕಾಡು ಬದಿ ಮತ್ತು ಅಂತರ. ಈಗ ತರೀಕೆರೆ ಈ ಕಡೆ ಎಲ್ಲ ಬೇರೆ ಬೇರೆ ಆಹಾರ ಧಾನ್ಯ ಬೆಳೀತಾರಲ್ಲ, ಬೆಳ್ಳಿ ತರಕಾರಿ ಇದ್ಬಿಟ್ರೆ ಆಹಾರ ಧಾನ್ಯದಲ್ಲಿ ಇಡೋದು. ಬರೀ ಆಹಾರ ಧಾನ್ಯದಲ್ಲಿ ನಿಮ್ಮ ಹನಿ ಬರೋದು ಕಡಿಮೆ. ಅದಕ್ಕಿಂತ ಜಾಸ್ತಿ ಕುಟುಂಬ ಇಂಪ್ರೂವ್ಮೆಂಟ್ ಮಾಡಿ ಡಿವೈಡ್ ಮಾಡಿಕೊಡೋದು, ರಾಣಿ ಸೇಲ್ ಮಾಡೋದು, ಮೇಣ. ಈ ಉಪೋತ್ಪನ್ನದಿಂದ ನಿಮಗೆ ಆದಾಯ ಜಾಸ್ತಿ. ನಮ್ಮ ಸ್ನೇಹಿತರು ಪ್ರಜ್ವಲ್ ನೋಡಿ ಜೇನು ವಿಷ ತೆಗೆದು ಹೀಗೆ ಒಬ್ಬೊಬ್ಬರು ಒಂದೊಂದು ಹೊಸದು ಅಳವಡಿಸ್ಕೊಂಡು ಹೋದ್ರೆ ಜೇನು ಕೃಷಿಯಲ್ಲಿ ಲಾಭ ಇದೆ. ಈ ಬಾಕ್ಸ್ಗಳು ಸಾಮಾನ್ಯ ಅಂದರೆ ನಿಮಗೆ ನರ್ಸರಿ ಜೇನಿಂದು 12 ಇಂಚ್ ಉದ್ದ, 4 ಇಂಚ್ ಅಗಲ, 4 ಇಂಚ್ ಹೈಟ್. ಮೇಲ್ಗಡೆ ಒಂದು ಮುಚ್ಚಳ ಹಾಕಿದ್ರೆ ಟ್ರಾನ್ಸ್ಪರೆಂಟ್ ಸೀಟ್ ಹಾಕ್ಬಿಟ್ರಿ, ಮುಚ್ಚಳ ಹಾಕಿಬಿಟ್ರೆ ಅದರಲ್ಲಿ ಮಧ್ಯೆ ಒಂದು ಪಗರ ಮಾಡಿದರೆ ಆ ಥರನ ಮಾಡ್ಬೋದು. ಇದು ಈಸಿ ಮೆಥಡ್, ಎಲ್ಲರೂ ಅದನ್ನೇ ಉಪಯೋಗಿಸಿ. ಪ್ಲಾಸ್ಟಿಕ್ಕು ಅಥವಾ ಬೇರೆ ಬೇರೆದು ಅಷ್ಟು ಸೂಕ್ತ ಅಲ್ಲ ಜೇನು ಕೃಷಿಗೆ. ನನ್ನ ಹತ್ರ ಗ್ಲಾಸ್ ಇದೆ, ತೆಂಗಿನ ಚಿಪ್ಪಿಂದು ಪ್ರತಿ ಬೇರೆ ಬೇರೆ ಮಾದರಿಗಳಿದ್ದಾವೆ. ಆದರೂ ಮರದಿಂದ ಮುಂದೆ ಯಾವುದೂ ಅಲ್ಲ, ಮರನೇ ಉಪಯೋಗಿಸಿ ಅಂತ ನಾನು ಕಿವಿ ಮಾತಾಡ್ತೇನೆ ಜೇನು ಕೃಷಿಗೆ. ಯಾಕಂದ್ರೆ ನಾನು ಅದನ್ನು ಹೆಚ್ಚು ಅಳವಡಿಸಿದ್ದೀನಿ. ಆದರೆ ಅದಿಲ್ಲ, ಅದು ಚೆನ್ನಾಗಿ ಬರ್ತದೆ ಅಂದರೆ ನಾನು ಅದನ್ನು ಮಾಡಿ ನೋಡಿದ್ದೀನಿ. ಅದು ಅರ್ಧ ಇಂಚ್ ಹಲಿಗೆ ದಪ್ಪ ಇರಬೇಕು, ತೆಳು ಹಲಿಗೆ ಬರಬಾರ್ದು. ಯಾಕಂದ್ರೆ ಟೆಂಪ್ರೇಚರ್ ವ್ಯತ್ಯಾಸ ಆಗುತ್ತೆ ಒಳಗಡೆ. ಅವಕ್ಕೆ 35 ಡಿಗ್ರಿಯಿಂದ ಮೇಲೆ ಆ ಟೆಂಪ್ರೇಚರ್ ಇರಬೇಕು. ನೀವು ಗಮನಿಸಿರ್ತೀರಿ ಎಲ್ಲಿ ಇರ್ತನೋ ಸಜ್ಜನ ಅಂದರೆ ಹಳೆ ಕಟ್ಟಡಗಳಲ್ಲಿ. ಯಾಕಂದರೆ ಬೆಚ್ಚಗಿರುತ್ತೆ ಕಲ್ಲು ಪಟ್ರೆ ಅಥವಾ ಕಟ್ಟಡ. ಇತ್ತೀಚೆಗೆ ಮೀಟರ್ ಬೋರ್ಡಲ್ಲಿ ಜಾಸ್ತಿ ಬರ್ತಂತೆ ಮಲೆನಾಡು ಭಾಗ. ಸಾಮಾನ್ಯ ಈ ಚಿಕ್ಕಮೂರಿಂದ ಆ ಕಡೆ ಈ ಸಾಗರ ಈ ಸಿರ್ಸಿ ಭಾಗದಲ್ಲಿ ಮೀಟರ್ ಬೋರ್ಡಲ್ಲಿ ಜಾಸ್ತಿ ನರ್ಸರಿ ಜೇನು ಕಟ್ಟುತ್ತೆ. ನಂಗೊಂದು ಪ್ರಶ್ನೆ ಕೇಳಿದ್ರು ಇದೇ ಥರ ಟ್ರೈನಿಂಗ್ ಕೊಡ್ತಾನೆ. ಮೀಟರ್ ಬೋರ್ಡಲ್ಲಿ ಬೆಂಗಳೂರು KVKಯಲ್ಲಿ ಮೀಟರ್ ಬೋರ್ಡಲ್ಲಿ ಯಾಕೆ ಕಟ್ಟುತ್ತೆ ಅಂತ ನಾನು ತಮಾಷೆಗೆ ಒಂದು ಉತ್ತರ ಕೊಟ್ಟಿದ್ದೆ. ಮೀಟ್ರಲ್ಲಿ ಯಾಕೆ ಕಟ್ಟುತ್ತೆ ಅಂದರೆ KB ಲೈನ್ ಮ್ಯಾನ್ ಬರ್ತಾನೆ ಮೀಟರ್ ಓಪನ್ ಮಾಡೋಕ್ಕೆ ಅಂತೇಳಿ, ನರ್ಸರಿ ಜೇನು ಮುಟ್ಟುತ್ತೆ, ಅವ್ನು ಬಿಟ್ಟೋಗ್ಬಿಡ್ತಾನೆ. ಮನೆಯವರಿಗೆ ಕರೆಂಟ್ ಇದೆ ಅಂತೇಳಿ ಮುಟ್ಟೋದಿಲ್ಲ. ಹಾಗಾಗಿ ನಾನು ಸೇಫ್ಟಿ ಜಾಗ ಮೀಟರ್ ಬೋರ್ಡ್ ಅಂತೇಳಿ ಹೇಳಿದ್ದೇನೆ. ಆ್ಯಕ್ಚುಲಿ ಏನು ಹೇಳಿದ್ರೆ ಬೆಚ್ಚಗಿರುತ್ತಲ್ಲ ಮನೆ ಒಳಗೆ, ಹಾಗಾಗಿ ಬೆಚ್ಚಗಿರೋ ಜಾಗ ಉಪಯೋಗಿಸೋದ್ರಿಂದ ನೀವು ಅರ್ಧ ಇಂಚು ಹಲಿಗೆ ಅಥವಾ 3/4 ಇಂಚ್ ಹಲಿಗೆಯಲ್ಲೇ ಬಾಕ್ಸ್ ಮಾಡಿ ಯಾವುದೇ ರೀತಿ ಮಾಡಿ ನಿಮ್ಗೆ ಅನುಕೂಲವಾಗಿ. ಗ್ರಾಮೀಣ ಭಾಗದ ದೊಡ್ಡದು, ಸಿಟಿಯಲ್ಲಿ ಸ್ವಲ್ಪ ಚಿಕ್ಕದು, ಯಾಕಂದ್ರೆ ಆಹಾರ ಲಭ್ಯತೆ ಕಡಿಮೆ ಇರುತ್ತಲ್ಲ, ಹಾಗೆ ಮಾಡ್ಬೋದು. ಇನ್ನು ಗೂಡೊಳಗೆ ಹೇಗಿರುತ್ತೆ ಅಂತ ಹೇಳಿದ್ರೆ, ಒಂದು ಸಾಮಾನ್ಯವಾಗಿ ಈ ಜೋಳಿನ ಕಾಳಾಗಿರ್ತೀಯಲ್ಲ ಅದು ಮೊಟ್ಟೆ. 2 ರೀತಿ ಮೊಟ್ಟೆ ಇರುತ್ತೆ. ಒಂದು ಬಿಳಿದಿರುತ್ತೆ, ಸ್ವಲ್ಪ ಬಲ್ತಿರೋದು, ಏಜ್ ಆಗಿರೋದು. ಇನ್ನೊಂದು ಕಂದು ಬಣ್ಣದ್ದಿರುತ್ತೆ, ಅದು 20 ದಿವಸದ ಒಳಗಡೆದು ಎಳೆ ಮೊಟ್ಟೆ. ಪ್ರತಿ ಸಲ ರಾಣಿ ಒಂದು ಲೇಯರ್ ಇಡುತ್ತೆ, ಅದೆಲ್ಲ ಬಿಳಿಯುತ್ತೆ ಅಂದ್ರೆ ಬಲ್ತಿರುತ್ತೆ 20 ದಿವಸದ ನಂತರದ್ದು. ನೆಕ್ಸ್ಟ್ ಮತ್ತೆ ಇಡುತ್ತಲ್ಲ ಅದು ಕಂದು ಬಣ್ಣ. ಯಾವ ಮೊಟ್ಟೆ ಇರುತ್ತೋ ಅದು ಅರ್ಧದಲ್ಲಿ ಮತ್ತೆ ಕೆಲವು ಓಪನ್ ಕಪ್ ಇರುತ್ತೆ. ಏನು ಸೇರಂದಲ್ಲಿ ನೋಡಿರ್ತೀವಿ ಕಡ್ಡಿ ಮೊಟ್ಟೆ ಅಂತೀವಿ ನಾವು, ಅದ್ರ ಓಪನ್ ಸೆಲ್ ಇರ್ತಿಯಲ್ಲ ಅದು ಎಳೆ ಮೊಟ್ಟೆ. ಇನ್ನು ಸಾಮಾನ್ಯ ದ್ರಾಕ್ಷಿ ಗೊಂಚಿಲಂಗೆ ಮಾಡಿರ್ತಿಯಲ್ಲ ಬ್ಲಾಕ್ ಇರುತ್ತೆ ಕಪ್ಪಾಗಿ, ಅದು ತುಪ್ಪ. ಇನ್ನೊಂದು ಕೇಸರಿ ಬಣ್ಣ ಅಂದ್ರೆ ಕಂದು ಮಿಶ್ರಿತ ಬಣ್ಣ ಇರುತ್ತಲ್ಲ ಅದು ಪರಾಗ ಅಥವಾ ಹೂವು ಅಂತ ಹೇಳ್ತೀವಿ. ಇಷ್ಟು ಇರುತ್ತೆ. ಅದ್ರ ಜೊತೆಗೆ ರೆಸಿನ್ ಮೇಣ ಇರುತ್ತೆ. ಹೇಳಿದ್ನೆಲ್ಲ ಮರದಲ್ಲಿ ಸಹ ಕಲೆಕ್ಟ್ ಮಾಡುತ್ತೆ ಅಂತ. ಅದನ್ನ ಒಂದ್ ಸೈಡ್ ಯಾವತ್ತೂ ಸ್ಟಾಕ್ ಇರ್ತದೆ. ಬೆಳಿಗ್ಗೆ ಆಹಾರ ತಗೊಂಡು ಬಂದ್ರೆ ಇವು ಮಧ್ಯಾಹ್ನ ನಂತರ ಮೇಣನ ಕಲೆಕ್ಟ್ ಮಾಡುತ್ತೆ. ಅದು ಯಾವತ್ತೂ ಗೂಡ್ಬದಿ ಇರ್ತದೆ. ನೀವು ಗಮನಿಸಿರ್ಬೋದು, ನರ್ಸರಿಜೇನು ನೋಡಿದ್ನಿ ಅಂತ ಹೇಳಿದ್ರಿ ಕೆಲವರು. ಯಾವ ನರ್ಸರಿಜೇನು ಬಾಕ್ಸ್ ಅಲ್ಲಿ ಕುಟುಂಬ ಇರ್ತದೆ ಅದ್ರ ಪಕ್ಕದಲ್ಲಿ ಯಾವ್ದೋ ನೀವು ಕಿಟಿಗೆ ಮನೆ ಪಕ್ಕದಲ್ಲಿ ಇಟ್ಟರೆ ಕಿಟಿಗೆ 2 ಬಿರ್ಕಲಲ್ಲಿ ಮೇಣ ಕಲೆಕ್ಟ್ ಮಾಡಿರುತ್ತೆ. ಒಳಗಡೆ ಕಮ್ಮಿ ಆದ್ರೆ ಅಲ್ಲಿಂದ ಕಲೆಕ್ಟ್ ಮಾಡಿ. ಅವು ಸುಮ್ಮನೆ ಕೂರೋದಿಲ್ಲ ಅಂತ. ಬೆಳಿಗ್ಗೆ ಸಾಯಂಕಾಲದಲ್ಲಿ ಕೆಲಸ ಆಹಾರ ತರಕ್ಸಿಗೆ ಲಭ್ಯ ಇಲ್ವಾ, ಮೇಣ ಕಲೆಕ್ಟ್ ಮಾಡೋದು. ಹಾಗಾಗಿ ಒಂದ್ ಕಡೆ ಮೇಣ ಇರ್ತದೆ. ಇನ್ನೊಂದು ಭಾಗದಲ್ಲಿ ಅತಿ ಹೆಚ್ಚು ಕೆಲಸ ಮಾಡುವಂತ ಸೀಸನ್ ಅಲ್ಲಿ ಒಂದು ಬದಿಯಲ್ಲಿ ಜಾಗ ಇದ್ದಾಗ ನೀವು ಜಾಗ ಕೊಟ್ಟು ನಾನಿಂದ ಗಮನಿಸಿರೋದು. ಯಾಕೆಂದ್ರೆ ಒಂದು ಕಾಲಡಿ ಇಟ್ಟು ಏನೇನು ಇರುತ್ತೆ ಅಂತೇಳಿ ಪ್ರತಿಯೊಂದು ನಾನು ಏನ್ ಹೇಳ್ತೀನೋ ನೀವು ನಮ್ಮಲ್ಲಿ ಬಂದ್ರೆ ಅದನ್ನ ಗಮನಿಸಬಹುದು. ಕೆಲವು ಡೆಮೋದಲ್ಲಿ ತೋರಿಸ್ತೀನಿ, ಇಲ್ಲೂ ಇದೆ. ತ್ಯಾಜ್ಯ ಸ್ಟ್ರಾಂಗರ್ ಇರ್ತದೆ. ಯಾಕಂದ್ರೆ ಆಹಾರ ತರಕ್ಕೆ ಹೋಗ್ಬೇಕು, ಕೆಲಸ ಕೂರಲ್ಲ. ಇವತ್ತು ಪ್ರಥಮ ಆದ್ಯತೆ ಅದು ಆಹಾರ ತರೋದು. ಈ ತ್ಯಾಜ್ಯ ಏನು ಈ ತುಪ್ಪ ಕುಡ್ದಾಗಿರೋದು, ಮೊಟ್ಟೆ ಹೊರಗಡೆ ಮರಿಗಳು ಬಂದಿದ್ದ ಆ ತ್ಯಾಜ್ಯ ಒಂದ್ ಕಡೆ ಸಂಗ್ರಹಿಸಿರುತ್ತೆ. ಹಾಗಾಗಿ ಮೊಟ್ಟೆ, ತುಪ್ಪ, ಪರಾಗ, ಮೇಣ, ಇನ್ನೊಂದು ತ್ಯಾಜ್ಯ, 5 ಬಗೆ ಒಂದು ಗೂಡಲ್ಲಿ ಗಮನಿಸಬಹುದು. ಹಾಗೆ ನರ್ಸರಿಜೇನಲ್ಲೇ ನಾವು ಏನು ಕಲಿಬಹುದು ಯೋಚನೆ ಮಾಡಿ. ಇಷ್ಟು ಕೆಲಸ ಮಾಡ್ತಾರೆ ನರ್ಸರಿಜೇನುಗಳನ್ನು. ನರ್ಸರಿಜೇನು ಇವನ್ನೆಲ್ಲ ನೀವು ಗಮನಿಸಬಹುದು. ಇನ್ನು ತುಪ್ಪ ತೆಗೆದು ಹೇಗಂದ್ರೆ ನರ್ಸರಿಜೇನಲ್ಲಿ ಸ್ಟೀಲ್ ಸ್ಪೂನಲ್ಲಿ ಇಟ್ಕೊಳ್ಬೇಕು. 10 ಭಾಗ ಚಾಕು, ಏನು ಬ್ಲ್ಯಾಕ್ ಹೇಳಿದ್ರಲ್ಲ ದ್ರಾಕ್ಷಿ ಗೊಂಚಲಾಗಿರುತ್ತೆ ಅಂತ ಹೇಳಿ ಅದನ್ನು
ಒಂದು 30 ಭಾಗ ಈ ಮೊಟ್ಟೆ ಮತ್ತು ಪರಾಗ ಸಂಗ್ರಹಿಸಲ್ಲ ಅದರ ಪಕ್ಕನೂ ಇರುತ್ತೆ ತುಪ್ಪ ಬ್ಲಾಕ್ ಅಲ್ಲಿ ಇರುವಂತದ್ದು. ಅದನ್ನ ಸ್ವಲ್ಪ ಉಪ್ಪು ಬಿಡಬೇಕು. ಈ ಕಡೆ ಚಾಕಲ್ಲಿ ಸ್ಟ್ರೈಟ್ ಕಟ್ ಮಾಡೋದು, ಸ್ಟೀಲ್ ಕೋನಲ್ಲಿ ಕೈಲಿ ಮುಟ್ಟಬಾರ್ದು, ಸ್ಟೀಲ್ ಕೋನಲ್ಲಿ ಅದನ್ನ ತೆಗೆಯೋದು. ಒಂದು ಸ್ಟೀಲಿನ ಬಟ್ಲು, ಅದಕ್ಕೆ ಸೋಸುವರ್ವೆ, ಏನು ಸೋಸೋದು ಅಪ್ಪು ಏನು ಹೇಳ್ತೀರಿ ನೀವು, ಸೋಸುವಂಥದ್ದು ಜ್ಯೂಸ್ ಸೋಸ್ತಿಲ್ಲ, ಆ ಥರದ ಕರೆಕ್ಟ್ ಆಳ್ತಾ ಇದ್ದೀರಿ. ಯಾಕಂದ್ರೆ ನೊಣ ಹಾರಿ ಹೋದ್ರೆ ಅದ್ರ ಒಳಗಡೆ ಬೀಳುತ್ತಲ್ಲ, ಆ ಕಾರಣಕ್ಕೆ ಅದಕ್ಕೆ ಸರಿಯಾಗಿರುವಂಥ ಸೋಸನ್ನು ರೆಡಿ ಇಟ್ಕೊಳ್ಬೇಕು. ಇವಿಷ್ಟು ರೆಡಿ ಇಟ್ಕೊಂಡು ಗೂಡು ಓಪನ್ ಮಾಡೋದು, ಚಾಕಲ್ಲಿ ಕಟ್ ಮಾಡೋದು, ತುಪ್ಪ ತೆಗೆದು ಆ ಜಾಗಕ್ಕೆ ಹಾಕಿ ಸ್ವಲ್ಪ ಡ್ಯಾಮೇಜ್ ಮಾಡಿಬಿಡ್ದು. ಎಲ್ಲೊಂದು ಚಾಕಲ್ಲಿ ಶಾರ್ಪ್ ಮಾಡಿಬಿಟ್ಟು ಸ್ವಲ್ಪ ಬಿಸಿಲು ಈ ಥರ ಇದ್ದರೆ ಒಂದು 10-20 ನಿಮಿಷ ಬಿಸಿಲಲ್ಲಿ ಇಡಿ, ಒಂದು ಅರ್ಧ ಗಂಟೆ ಇಟ್ಟರು ನಡೆಯುತ್ತೆ. ಶುದ್ಧವಾದ ತುಪ್ಪ ಕೆಳಗಡೆ ಕಲೆಕ್ಟ್ ಆಗುತ್ತೆ. ಒಂದು ಅರ್ಧ ಗಂಟೆ ಮೇಲೆ ನೀವು ಕೂಡಲೇ ಕ್ಲೀನ್ ಮಾಡ್ಕೊಂತೀರ, ಉಳಿದಿದ್ದ ಕೈಲಿ ಹಿಂಡಿಗೆ ಅದು ತಕ್ಷಣ ತಿನ್ನಿ. ಈ ತುಪ್ಪನ ಕೈ ಸ್ಪರ್ಶ ಆಗಿರಲ್ಲ, ಅದರಲ್ಲಿ ಹೂವಿರಲ್ಲ, ಮೊಟ್ಟೆ ಮಿಕ್ಸಿರಲ್ಲ, ಶುದ್ಧವಾದ ತುಪ್ಪ. ಅದನ್ನು ಪ್ರೊಸೆಸ್ ಮಾಡಿ ಇಟ್ಟರೆ ನೀವು 4-6 ವರ್ಷ ಇಟ್ಟರು ಏನೂ ಹಾಳಾಗಲ್ಲ. ಈ ನಸಲಿ ಜೇನುತುಪ್ಪ ಈ ರೀತಿ ಸಂಗ್ರಹಿಸಿದ್ದಕ್ಕೆ ನಿಮಗೆ 2,000 ರೂಪಾಯಿ ಇದೆ. 2.5 ಕೆಲವು ಟೈಮು ಅನ್ ಸೀಸನ್ 3,000ವರೆಗೆ ಇದೆ. ಇದು ಹೆಚ್ಚು ಕೇರಳದ ಕಡೆ ಡಿಮ್ಯಾಂಡ್ ಇದೆ. ಅರಬ್ ಕಂಟ್ರಿಗಳಿಗೆ ಜಾಸ್ತಿ ಹೋಗೋದು, ನಮ್ಗೆ ಆ ಕಡೆ ಹೋಗೋರು ತಗೊಳ್ತಾರೆ. ಲೋಕಲಲ್ಲಿ ನೀವು ಏನಿಲ್ಲ ಅಂದರೂ 1,000-1,500. ಈಗ ನನ್ನ ಹತ್ರ 100 ಗ್ರಾಮ್ಸ್ ಔಷಧಿಗೆ ಅಂತ ತಗೊಳ್ತಾರೆ. 100 ಗ್ರಾಮ್ಸಿಗೆ 200 ರೂಪಾಯಿಗೆ ತಗೊಳ್ತೀವಿ ನಾವು, 2,000 ರೂಪಾಯಿ ಹಂಗೆ. ಇನ್ನು ಮಕ್ಕಳಿಗೆ ಆದರೆ ಅದು ನಮ್ಗೆ ಬಿಟ್ಟಿರೋದು ರೇಟು ಅಂತ 2,000ವರೆಗೆ ನಸಲಿ ಜೇನುತುಪ್ಪಕ್ಕಿದೆ. ಔಷಧಿ ಗುಣ ಸ್ವಂತಕ್ಕೆ ಒಂದು ಬಾಕ್ಸ್ ಇಟ್ಟು ನೀವೇ ಉಪಯೋಗಿಸಿ. ಅಷ್ಟು ಔಷಧಿ ಗುಣನ ಜಾಸ್ತಿ ಮಾಡ್ತೀರಾ ಕಮರ್ಷಿಯಲ್ ಆಗಿ, ಓಕೆ ಕೊಡ್ರಿ ಅಂತ ದುಡ್ಡಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ತುಪ್ಪ ನೀವು ಉಪಯೋಗಿಸಿ. ಒಂದು ಕುಟುಂಬನ 2-3 ಪಾಲ್ ಮಾಡ್ಬೋದಲ್ಲ, ಅದನ್ನ ಸೇಲ್ ಮಾಡಿ ನಿಮಗೆ 2,000 ರೂಪಾಯಿ. ನಾನು ಇಲ್ಲಿ 2,500 ರೂಪಾಯಿ ಸೇಲ್ ಮಾಡ್ತೀನಿ. ಕುಟುಂಬ ಯಾರು ಬೇಕಿದ್ರೆ ಬಾಕ್ಸ್ ಸಹಿತ ಕುಟುಂಬ 2,500 ರೂಪಾಯಿ. ನಿಮ್ಗೆ ವರ್ಷಕ್ಕೆ 2 ಕುಟುಂಬ, ಅಲ್ಲಿಗೆ 5,000 ಆಯ್ತು. ಇನ್ವೆಸ್ಟ್ಮೆಂಟ್ ನೋಡಿ 2,000 ಕೊಟ್ಟು ತಂದ್ರೆ ಡಿಸೆಂಬರಲ್ಲಿ ಇಡಕ್ಕೆ ಸೂಕ್ತ. ಯಾವುದೇ ಜೇನು ಡಿಸೆಂಬರಲ್ಲಿ ಇಟ್ಟರೆ ನೀವು ಮಾರ್ಚ್ ಅಷ್ಟೊತ್ತಿಗೆ 2 ಕುಟುಂಬ ಸೇಲ್ ಮಾಡಿ 5,000 ರೂಪಾಯಿ ಆದಾಯ, 1,000 ರೂಪಾಯಿ ನಿಮಗೆ ಉಳಿಯುತ್ತೆ. ಅಂದರೆ ಬಾಕ್ಸಿಂದ ಕಳೆದ್ರೆ ನಾನು ಹೇಳೋದು ನಿಮ್ಗೆ 500 ರೂಪಾಯಿ ಬಾಕ್ಸ್ ಸಿಗುತ್ತೆ. ಅಲ್ಲಿ 1 ವಾರ 3,000 ಆದಾಯ ಆಯಿತು. 2,000 ಇನ್ವೆಸ್ಟ್ಮೆಂಟು, 3,000 ನಿಮಗೆ ಆದಾಯ ಆ ವರ್ಷ. ತುಪ್ಪ ನೀವೇ ಉಪಯೋಗಿಸಿರಿ. ಈ ರೀತಿ ನಸಲಿಜೆಯನ್ನು ಮಾಡ್ಬೋದು. ಇನ್ನು ಕುಟುಂಬ ಹೆಚ್ಚುವರಿ ಹೇಗೆ ಮಾಡ್ಬೋದು ಅಂತೇಳಿ ಸೇಮ್ ನಾನೇನು ಹೇಳ್ತಿದ್ದೀನಿ ಅಂದರೆ, ಸೇರಂದಲ್ಲಿ ಏನೆಲ್ಲ ಸಾಧ್ಯ ಅದೆಲ್ಲ ನಸಲಿಜೆನದಲ್ಲಿ ಸಾಧ್ಯ. ಸಾಕಾಣಿಕೆ ಮಾಡೋಕ್ಕೆ ನಿಮಗೆ ಮನಸ್ಸು ಇದ್ದರೆ ಆ ಒಂದು ಸಣ್ಣ ಸೂಕ್ಷ್ಮ ಬುದ್ಧಿ ಬೇಕು. ನಸಲಿಜೆನ ಜೊತೆಗೆ ಸೇರಂದಾಗೆ ಹೊರಟಾಗಿ ನಡ್ಕೊಳ್ಳೋಕ್ಕೆಲ್ಲ ಸ್ವಲ್ಪ ಸೂಕ್ಷ್ಮವಾಗಿ ನೀವು ಗಮನಿಸಿದ್ರೆ ಕುಟುಂಬ ಮಾರೋದು ಅದ ಇದು ಹೇಗೋ ಸೇರಂದನೆ. ಇನ್ನು ಜೇನು ತುಪ್ಪ ತೆಗೆಯೋದು ಹೇಗೋ ಅದು ಹೇಳಿದ ನಿಮ್ಮ ಆಧುನಿಕ ಮಾಡ್ಬೋದು. ಇನ್ನು ಹೊಸದಾಗಿ ಬಹುಶಃ ಇಂಡಿಯಾದಲ್ಲಿ ಯಾರು ಮಾಡಿಲ್ಲ. ಮರದ ದಿಂಬೆಯಲ್ಲಿ ನಸಲಿ ಜೇನು ಇದ್ದರೆ ಯಂತ್ರದ ಮುಖಾಂತರ ನಾನು ಹನಿ ಕಲೆಕ್ಟ್ ಮಾಡಿ 2018ರಿಂದ ಹನಿ ಕಲೆಕ್ಟ್ ಮಾಡ್ತೀನಿ. ಮರದ ದಿಮ್ಮೊಳಗಿದ್ದ ಆ ಮರ ಭಾಗ ಮಾಡಿ ತುಪ್ಪ ತೆಗಿತಾರೆ. ನೋಣ ಹೊರಗಡೆ ಎಲ್ಲ ಹಾರಾಡ್ತಾವಲ್ಲ, ನೋಣ ಏನು ಹಾರಾಡ್ಲದ್ದಾಗೆ ತುಪ್ಪ ಮಾತ್ರ ಕಲೆಕ್ಟ್ ಮಾಡುವಂಥ ತಂತ್ರಜ್ಞಾನನೂ ಅಳವಡಿಸ್ಕೊಂಡಿದ್ದೀನಿ ನಾನು. ನೋಡೋಣ ಮುಂದಿನ ದಿನಗಳಲ್ಲಿ ಕೃಷಿ ಮಂಡಲದಲ್ಲಿ ಇಲ್ಲೇ ಪರಿಚಯಿಸಕ್ಕೆ ಸಾಧ್ಯ ಆಗುತ್ತಾ ನೋಡೋಣಂತೆ. ಕುಟುಂಬ ಹೆಚ್ಚುವರಿ ಮಾಡೋದು ಹೇಗೆ ಅಂತ ಹೇಳಿದ್ರೆ, ನೀವು ಈ ಟೈಮಲ್ಲಿ ಈ ಡಿಸೆಂಬರಿಂದ ಮಾರ್ಚ್ ಈಗಲೂ ಇದೆ ಕೆಲವು ಟೈಮಲ್ಲಿ. ನಂದ್ರಲ್ಲಿ ನೋಡಿ ಈಗಲೂ ಇದೆ. ಕುಟುಂಬ ಡಿವೈಡ್ ಹೇಗೆ ಮಾಡ್ಬೋದು ತೋರಿಸ್ಬೋದು. ಯಾರು ಆಸಕ್ತರು ಇದ್ರೆ ಒಂದು ರಾಣಿ ಸೆಲ್ ಇರುತ್ತಲ್ಲ, ರಾಣಿ ಸೆಲ್ಲನ್ನು ಖಾಲಿ ಬಾಕ್ಸ್ ಇಟ್ಕೊಂಡಿರ್ತೀರಿ. ರಾಣಿ ಸೆಲ್ ಎತ್ತಿಡೋದು. ರಾಣಿ ಸೆಲ್ ಜೊತೆಗೆ ಎಳೆ ಮೊಟ್ಟೆ ಹೇಳಿದ್ನಲ್ಲ, ಕಂದು ಬಣ್ಣದ್ದು ಮತ್ತು ಬಿಳಿದು ಬಲ್ತಿರುವಂಥ 2 ಮೊಟ್ಟೆನೂ ಸಹ ಸ್ವಲ್ಪ ಪ್ರಮಾಣದ ಕೊಡಬೇಕು. ಜೊತೆಗೆ ಸ್ವಲ್ಪ ಪರಾಗನ ಕೊಡಬೇಕು. ಸ್ವಲ್ಪ ಹನಿ, ತುಂಬ ಗೊಂಚಿದ್ದ ಹನಿ ಕಟ್ ಮಾಡಿದರೆ ಸೋರಿ ಹೋಗುತ್ತೆ. ಪಕ್ಕದಲ್ಲಿ ಗೊಂಚಿದ್ರೆ ಶಾರ್ಪ್ ಇರುವ ಚಾಕದಲ್ಲಿ ಕಟ್ ಮಾಡಿಬಿಟ್ಟು ಅದನ್ನು ಎತ್ತಿ ಸ್ವಲ್ಪ ತುಪ್ಪ ಕೊಟ್ಟರೆ ಆಯ್ತು. ಸಾಮಾನ್ಯ ನವಂಬರಿಂದ ಜನವರಿವರೆಗೆ ಬರುತ್ತೆ. ಕೆಲವು ಭಾಗದಲ್ಲಿ ಟೆಂಪ್ರೇಚರ್ ಜಾಸ್ತಿ ಇರಲಿ. ನಮ್ಮಲ್ಲಿ ಜನವರಿಯಿಂದ ಮಾರ್ಚ್ ಒಳಗಡೆ ಡಿವೈಡಿ ಬರ್ತದೆ. ಮೇ ಏಪ್ರಿಲ್ ಮೇಗೂ ಬರಬಹುದು. ಈ ರೀತಿ ಕುಟುಂಬ ಮಾಡೋದು ಸೇರಂದ ರಾಣಿ ಮೊಟ್ಟೆ ಆಗಿದ್ದಾಗ ಆ ಥರ ರಾಣಿ ಸೆಲ್ಲಿದ್ದಾಗ ಮಾಡೋದು ಒಂದು. ಇನ್ನು ಈಸಿ ಅಂತ ಹೇಳಿದರೆ ಏನು ಗೊತ್ತಿಲ್ಲ ಅಂತೇಳಿ ಆದರೆ, ಒಂದು ನಸಲಿ ಜೇನು ಕುಟುಂಬ ಇಲ್ಲಿ ಇದೆ ಅಂತೇಳಿ ನಿಮ್ಗೆ ಗೋಡೆಲ್ಲ ಹೊಟ್ಟೆಲ್ಲ ಅಥವಾ ನೀವು ಸಾಕಿರುವಂಥದ್ದು ಇದ್ದರೆ ಪಕ್ಕದಲ್ಲಿ ಒಂದು ಗೂಡು ತಗೊಂಡು ಈ ತುಪ್ಪ ಕಲೆಕ್ಟ್ ಮಾಡಿದ್ದೀವಿ ಅಂತ ಹೇಳಿದ್ನಲ್ಲ, ಅದನ್ನು ಫಿಲ್ಟರ್ ಮಾಡಿ ಇಷ್ಟಿಗೆ ಒಂದು ಜಾಯಿಕಾಯಿ ಗಾತ್ರದ 50 ರೂಪಾಯಿಗೆ ಸೇಲ್ ಮಾಡ್ತೀವಿ ನಾವು ಕೃಷಿ ಮೇಳಗಳಲ್ಲಿ. ಇವತ್ತು ಬಂದಿಲ್ಲ ನಾನು, ಅದ್ರ ಡೆಮೋ ಇದೆ, ಅದನ್ನ 50 ರೂಪಾಯಿ ಸೇಲ್ ಮಾಡ್ತೀನಿ. ಆ ಥರದ ಮೇಣನು ಹೊಸ ಬಾಕ್ಸ್ ತಗೊಂಡು ಅದ್ರ ಪಕ್ಕದಲ್ಲಿ ಹಚ್ಚಿಟ್ಬಿಟ್ರೆ ಈ ಡಿವೈಡ್ ಆದ ಅಲ್ಲಿಗೆ ಬಂದು ಸೇರ್ಕೊಳ್ಳುತ್ತೆ. ಈ ರೀತಿ ಮಾಡೋದು ಇದು ಈಸಿ. ಇದು ಸೆರೆಗೂಡಿ ಇಡೋದು ಅಂತೇಳಿ. 2ನೇದು ರಾಣಿ ಸೆಲ್ತಿರೋದು. ಇನ್ನೊಂದು 3ನೇದು ಏನು ಗ್ರಾವಿಟೀಸನ್ ಮಾಡ್ತೀವಿ ನೀವು ಸಿರಂದಲ್ಲಿ, ಸೇಮ್ ಅದೇ ರೀತಿ ನಸಲಿ ಜೇನಲ್ಲೂ ಸಹ ಮಾಡ್ಲಿಕ್ಕೆ ಬರುತ್ತೆ. ಬಾಕ್ಸಲ್ಲಿ ಆ ಕಂದು ಮೊಟ್ಟೆ ಅಂತ ಹೇಳಿದ್ನಲ್ಲ, ಓಪನಿಂಗ್ ಸೆಲ್ಲಿ ಇರಬೇಕು ಅಂತದ್ದು. ಅದರಲ್ಲಿ ಗಟ್ಟಿ ಮೊಟ್ಟೆ ಅಂತ ಇರ್ತದೆ, 4-5 ದಿವಸದ ಮೊಟ್ಟೆ. ಅದನ್ನು ಸ್ವಲ್ಪ ಜಾಸ್ತಿ ಪ್ರಮಾಣದ ತೆಗೆದು ಈ ಕಡೆ ಇಡಬೇಕು. ನೀವು ರಾಣಿ ಇದೆಯಾ, ರಾಣಿ ಮೊಟ್ಟೆ ಇದೆಯಾ ನೋಡ್ಲಿಕ್ಕಿಲ್ಲ. ಆ ಎಳೆ ಮೊಟ್ಟೆ ತೆಗೆದಿಡೋದು, ಪಕ್ಕಕ್ಕೆ ಬಲ್ತಿರುವಂಥ ಮೊಟ್ಟೆ, ಸೇಮ್ ಪರಾಗ ಮತ್ತು ಜೇನನ್ನು ಅದಕ್ಕೆ ಕಲೆಕ್ಟ್ ಮಾಡಿಕೊಡೋದು. ಜೊತೆಗೆ ಈ ಮೂಲ ಕುಟುಂಬದ ಮೇಣ ಇರ್ತದೆ ನೋಡಿ, ಒಳಗಡೆ ರೆಸಿನ್ ಸಂಗ್ರಹಿಸುತ್ತೆ ಮೇಣ ಅಂತ ಹೇಳಿದ್ನಲ್ಲ, ಅದನ್ನ ಸ್ವಲ್ಪ ತೆಗೆದ್ಬಿಟ್ಟು ಈ ಹೊಸ ಗೂಡಿನ ದ್ವಾರಕ್ಕೆ ಅಣಿಸ್ಬೇಕು. ಅಣಿಸಿದಾಗ ಏನಕ್ಕಂದ್ರೆ ಈ ಶರೀರದಲ್ಲಿ ರಾಣಿಯ ವಾಸನೆಗೆಲ್ಲ ಕುಟುಂಬ ಇತ್ತು. ಅದೇ ರೀತಿ ಈ ನಸಲಿ ಜೇನಲ್ಲಿ ಈ ಮೇಣನ ಎಲ್ಲ ಗುರುತಿಸ್ತವೆ ನೋಣಗಳು. ಮೇಣದ ವಾಸನೆ ನೀವು ಸುಮ್ಮನೆ ತೆಗೆದು ಇಲ್ಲಿ ಒರೆಸ್ಬಿಟ್ಟು ಎಲ್ಲ ನೋಣ ಅಲ್ಲಿ ಬರುತ್ತೆ. ಆ ಮೇಣದ ವಾಸನೆ ಬೇಗ ಆ ಇಡೀ ಗೂಡಿನ ವಾಸನೆ, ನೊಣಗಳ ರಾಣಿದು ಎಲ್ಲ ವಾಸನೆನೂ ಆ ಮೇಣದಲ್ಲಿ ಇರೋದ್ರಿಂದ ಆ ರೆಸಿನ್ ತೆಗೆದು ಇದರ ದ್ವಾರಕ್ಕೆ ಅಣಿಸ್ಬಿಟ್ಟು ಮೂಲ ಕುಟುಂಬ ಈ ಕಡೆಗೆ ಇಡಿ, ಹೊಸ ಡಿವೈಡ್ ಮಾಡಿ ಮೊಟ್ಟೆ ಇಟ್ಟಿದ್ದು ಇಲ್ಲಿಗೆ ಇಡಬೇಕು. ಇದನ್ನು ಸ್ವಲ್ಪ ದೂರ ಆದ್ರೆ ಅನುಕೂಲ ಆದ್ರೆ ಇಡಿ, ಇಲ್ಲಾಂದ್ರೆ ಇದರ ಹಿಂಬದಿಗಿಡಿ. ಮೂಲ ಕುಟುಂಬ ಅಪೋಸಿಟ್ ದಿಕ್ಕಿಗಿಡಿ. ಎಂಟ್ರೆನ್ಸ್ ಏನಿದೆ ಅಲ್ಲಿ ಹೊಸ ಕುಟುಂಬ ನೀವು ಡಿವೈಡ್ ಮಾಡಿ ಇಟ್ಟಿದ್ದೆಲ್ಲ ಅದನ್ನ ಇಟ್ಟರಾಯ್ತು. ಅದಕ್ಕೆ ಇದಕ್ಕೂ ನೋಣ 2 ಈಕ್ವಲ್ ಆಗಿ ಬರುತ್ತೆ. ಅವತ್ತು ನೈಟು ಅಥವಾ 5 ದಿವಸ ಬಿಟ್ಟು ದೂರ ಹಾಕ್ಬೋದು, ಅಥವಾ ಸಾಧ್ಯ ಆದರೆ ಅವತ್ತೇ ಇಡ್ಬೋದು.
ಅನುಕೂಲ ಇದೆ, ಬೇರೆ ಜಾಗ ಇದೆ ಅಂದ್ರೆ ಆ ಮೂಲ ಕುಟುಂಬ ಇವತ್ತೇ ಒಯ್ದಿಟ್ಬಿಡಿ ಅಂದ್ರೆ ನೋಣ 10 ನಿಮಿಷ ಬಿಟ್ಟು ಬಂದ್ಗತ್ತಿಗೆ ಈ ರೀತಿ ಮಾಡ್ಬೋದು. ಹೊಸಬರಿಗೆ ನೋಣ ಕಚ್ಚುತ್ತೆ, ಕಿರಿಕಿರಿ ಆಗತ್ತೆ ಅಂತಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ನೀವು ಏನು ಕೆಲಸ ಮಾಡ್ಬೋದು ಅಂದ್ರೆ ಈ ರೀತಿ ಒಂದು ಬಾಟ್ಲಿ ಕೊಟ್ಟರು, ಈ ರೀತಿ ಬಾಟ್ಲಿ ಇರುತ್ತಲ್ಲ ಇದಕ್ಕೆ ಪೇಪರ್ ಬ್ಲಾಕ್ ಛತ್ರಿ ಬಟ್ಟೆ ಇರುತ್ತಲ್ಲ ಅದರ ಅಥವಾ ಥರ್ಮಕೋಲನ್ನ ಮುಚ್ಚಿಬಿಡ್ರಿ. ಇಷ್ಟು ಜಾಗ ಬಿಡ್ರಿ, ಇಲ್ಲಿ ಥರ್ಮಕೋಲ್ ಬಿಟ್ಟು ರಬ್ಬರ್ ಬ್ಯಾಂಡ್ ಹಾಕಿ ಇಲ್ಲಿ ಓಪನ್ ಮಾಡ್ರಿ, ಇಲ್ಲಿಗೆ ಒಂದು ಮೆಸ್ ಹಾಕ್ಬೇಕು ಅಥವಾ ಕಾಟನ್ ಬಟ್ಟೆ ಹಾಕ್ರಿ. ಈ ಮುಚ್ಚಳ ತೆಗೆದ್ಬಿಟ್ಟು ಈ ಗೂಡಿದೆ ಇಲ್ಲಿ ನೀವು ಓಪನ್ ಮಾಡಬೇಕು, ಈ ಗೂಡಿನ ದ್ವಾರಕ್ಕೆ ಇಡಬೇಕಿದೆ, ಮುಚ್ಚಳ ತೆಗೆದು ಇಟ್ಟು ಇದನ್ನು ಬಡಿಬೇಕು. ಎಲ್ಲ ನೋಡ ಸ್ಕೌಟ್ ನೋಣ ಅಂತ ಇರ್ತವೆ, ಅವು ನಮ್ಮ ಮೇಲೆ ದಾಳಿ ಮಾಡೋದು. ಸ್ಕೌಟ್ ನೋಣ ಅಂದ್ರೆ ರ್ಯಾಶ್ ಆಗಿರುವಂಥವು ಪ್ರಾಯದ ನೋಣಗಳು ದಾಳಿ ಮಾಡಕ್ಕೆ ಬರ್ತವೆ. ಯಾಕಂದ್ರೆ ತನ್ನ ಕುಟುಂಬ ರಕ್ಷಣೆ ಮಾಡಕ್ಕೆ ಇರ್ತಾವಲ್ಲ ಅವೆಲ್ಲ ಇದ್ರೊಳಗೆ ಪಟ ಬಂದ್ಬಿಡ್ತವೆ. ಇದನ್ನ ನಾವು 2017 ಫಸ್ಟ್ ಪರಿಚಯಿಸಿದ್ದು. ಈಗ ಏನ್ ಮಾಡ್ತಾರೆ ಅಂದ್ರೆ ಇದೇ ಬಾಟ್ಲಿ ಇಟ್ಬಿಟ್ಟಿದ್ದಾರೆ ಎಲ್ಲರೂ ನಮ್ಮ ವಿಡಿಯೋ ನೋಡ್ಕೊಂಡು. ಅದು ಆಕ್ಚುಲಿ ಈ ತರ ಇಡಬಾರ್ದು. ನೋಣ ಇದ್ರೊಳಗೆ ಹೋಗಿ ಅದು ನಿಮ್ ಕೆಲಸ ಮುಗಿದವರೆಗೂ ತಿರುಗಾಡ್ತಾ ಇರುತ್ತಲ್ಲ, ಮಂಡಗೆಲ್ಲ ದೇಹಕ್ಕೆ ಪೆಟ್ಟಾಗುತ್ತೆ ಅದಕ್ಕೆ. ಆ ರೀತಿ ಮಾಡಬೇಡಿ. ಈಗ ಸುಮಾರು ಯೂಟ್ಯೂಬಲ್ಲಿ ಬರ್ತಿದೆ, ಎಲ್ಲ ಇದೇ ತರ ಬಾಟ್ಲಿ ಇರ್ತಾರೆ. ಈ ತರ ಬಿಸಿಲಲ್ಲಿ ಬೇರೆ ಕಾದು ಇರುತ್ತೆ, ಖಂಡಿತ ತೊಂದರೆ ಆಯ್ತಾ. ನಾವು ಜೇನು ಕೃಷಿಕರಾಗಿ ಆ ರೀತಿ ಮಾಡಬೇಡಿ. ಇದಕ್ಕೆ ಕವರ್ ಮಾಡಿ. ಯಾಕಂದ್ರೆ ಇಲ್ಲಿ ಬ್ಲಾಕ್ ಇರೋದ್ರಿಂದ ಇಲ್ಲಿ ಬೆಳಕಿರ್ತಾವೆ, ಯಾವತ್ತೂ ಬೆಳಕಿನ ಕಡೆ ಹೋಗೋದಾಗಿದ್ರಿಂದ ಇಲ್ಲಿಂದ ಬಂದು ಇಲ್ಲಿ ಬಂದು ಡ್ಯಾಶ್ ಹೊಡಿತಾವೆ. ಇಲ್ಲಿ ಕಾಟನ್ ಬಟ್ಟೆ ಹಾಕಿರ್ತೀರಿ ನೀವು ಅಥವಾ ಮೆಸ್ ಹಾಕಿರ್ತೀರಿ, ಬಿಳಿ ಮೆಸ್ ಹಾಕಿರ್ರಿ, ಇಲ್ಲಿಗೆ ಬಂದು ಡ್ಯಾಶ್ ಆಗೋದ್ರಿಂದ ಅವು ಪೆಟ್ಟಾಗಲ್ಲ. ಈ ರೀತಿ ಕಲೆಕ್ಟ್ ಮಾಡಿ ಇಲ್ಲಿ ಸ್ವಲ್ಪ ಬಿಟ್ಟಿರ್ತೀರಿ, ಇಲ್ಲಿ ನೊಣ ಗೊತ್ತಾಗುತ್ತೆ. ಬಂದು ಸ್ವಲ್ಪ ಸ್ಟಾಕ್ ಆಯ್ತಾ ಕೂಟ ಇದನ್ನ ಮುಚ್ಚಳ ಹಾಕಿಬಿಟ್ಟು ನೆರಳಲ್ಲಿ ಇಡ್ರಿ. ಇದನ್ನ ಕುಟುಂಬ ನೀವು ಡಿವೈಡ್ ಮಾಡೋಕ್ಕಾಗಲಿ ಹನಿ ತೆಗಿಯೋಕ್ಕೆ ಮೊದಲೇ ಹೇಳಿದ್ದೀನಿ. ಎಲ್ಲ ಏನೇನು ಹೇಳಿದ್ದೀನೋ ಅಷ್ಟನ್ನು ನೀವು ರೆಡಿ ಮಾಡಿ ಇಟ್ಕೊಂಡಿರಬೇಕು. ಸಮಯ ವ್ಯರ್ಥ ಮಾಡಬೇಡಿ. ಅಷ್ಟು ರೆಡಿ ಮಾಡಿ ಇಟ್ಕೊಂಡೆ ನೋಣ ಹಿಡಿಬೇಕು. ಕೆಲಸ ಸ್ವಲ್ಪ ತೆಗೆದು ರೆಡಿ ಆಯ್ತಾ ಇಲ್ವಾ ಈ ಮುಚ್ಚಳ ತೆಗೆಯೋದು ಬಿಡೋದು. ಈ ಡಿವೈಡ್ ಮಾಡಿದ ಹೇಳಿದ್ನಲ್ಲ 2 ರೀತಿ, ಅದ್ರಾಗ ಲೈನ್ ಬಿಲ್ದನು ಅಥವಾ ಮೊಟ್ಟೆ ಇಡೋದು, ಇವೆರಡರಲ್ಲಿ ಇದು ಭಾಳ ಉಪಯುಕ್ತ ಆಗುತ್ತೆ. 2 ರಾಣಿ ಸೇಲ್ ಇದೆ ಅಂದರೆ 2 ಗೂಡು ಮಾಡಿದ್ರೆ ಒಂದೇ ಸಲಕ್ಕೆ ನಿಮ್ಗೆ ಅದನ್ನ ಹಂಚಕ್ಕಾಗಲ್ಲ. ಆ ಕಾರಣಕ್ಕೆ ಮೇಲ್ಗಡೆ ಮುಚ್ಚಳ ತೆಗೆದಿಟ್ಕೊಂಡು ನೋಣ ಹಿಡಿತಿಲ್ಲ. ಈ ನೋಣ ಸ್ವಲ್ಪ ಇದಕ್ಕೆ ಹಾಕೋದು, ಸ್ವಲ್ಪ ಇದಕ್ಕೆ ಬೀಳಿಸ್ಬೇಕು. ಸ್ವಲ್ಪ ಇನ್ನು ಅನುಕೂಲ ವೈಜ್ಞಾನಿಕ ಅಂದ್ರೆ ಇದು ಮೊದಲು ಮಾಡೋರಿಗೆ ಸ್ವಲ್ಪ ಜಾಗ್ರತೆ ವಹಿಸಿ. ಸ್ವಲ್ಪ ನಾವೇನ್ ಮಾಡ್ತೀವಿ ಅಂದ್ರೆ ನೀರನ್ನ ಸ್ಪ್ರೇ ಮಾಡ್ತೀವಿ. ರಕ್ಕೆ ಒದ್ದೆ ಆಗುತ್ತಲ್ಲ, ಹೆಚ್ಚು ಹಾರಲ್ಲ, ಸ್ವಲ್ಪ ಸೈಲೆಂಟ್ ಆಗಿರುತ್ತಲ್ಲ, ಸ್ವಲ್ಪ ಇದಕ್ಕೆ ಬೀಳಿಸಿದಾಗ ಬೇಗ ರಕ್ಕೆ ಒದ್ದೆ ಆಗೋದ್ರಿಂದ ಬೀಳ್ತಾವೆ. ಸ್ವಲ್ಪ ಇದು ಸರ್ವಿಸ್ ಬೇಕು. ಜಾಸ್ತಿ ಮಾಡಿಬಿಟ್ರೆ ಸತ್ತು ಹೋಗೋಂಥ ಚಾನ್ಸ್ ಇರುತ್ತೆ. ವೈಜ್ಞಾನಿಕ ಮಾಡ್ತಿದ್ದವರಿಗೆ 1-2 ಕುಟುಂಬ ಡಿವೈಡ್ ಆದ್ಮೇಲೆ ಇವೆಲ್ಲ ಪ್ರಯೋಗ ಮಾಡಿ. ಇಲ್ಲ ಮಾಮೂಲಿ ಮುಚ್ಚಳ ತೆಗೆದು ಒಂದೇ ಮಾಡ್ರಿ. ಮುಚ್ಚಳ ತೆಗೆದು ಓಪನ್ ಮಾಡಿ, ಮುಚ್ಚಳ ತೆಗೆದ್ಮೇಲೆ ಒತ್ತಡ ಜಾಸ್ತಿ ತುಂಬಾ ನೋಣ ಇದ್ರೆ ಈ ಬದಿ ಬಟ್ಟೆಯನ್ನು ಕಟ್ಟಿದ್ರೆ ರಬ್ಬರ್ ಬ್ಯಾಂಡ್ ಹಾಕಿರಿ. ಈ ರಬ್ಬರ್ ಬ್ಯಾಂಡ್ ತೆಗೆದ್ಬಿಟ್ರಿ, ಏಕಕಾಲಕ್ಕೆ ಎಲ್ಲ ಹೊರಗಡೆ ಹೋಗ್ತದೆ. ಇದನ್ನ ಬೆಳಕಿಗೆ ಇಟ್ಟರೆ ಡಿವೈಡ್ ಮಾಡಿದ ನೋಣಕ್ಕೆ ನಾವೇ ಕೊಡೋದು. ಯಾಕಂದ್ರೆ ದೂರ ತಕ್ಷಣ 2ರನ್ನು ಒಯ್ದು ಬಿಡ್ಬೋದು. ಬೇರೆ ಜಾಗದಲ್ಲಿ ಇರುತ್ತೆ, ಎಲ್ಲೋ ಕಾಡಲ್ಲಿ ಇರ್ತದೆ, ಯಾವುದೋ ಜಾಗದಲ್ಲಿ ಇರುತ್ತೆ, ಅವ್ನು ಕಲೆಕ್ಟ್ ಮಾಡ್ಕೊಳ್ಳ. ಅದಕ್ಕೆ ಈ ಪ್ರಯೋಗ ಮಾಡ್ಬೋದು. ಕುಟುಂಬ ಹೆಚ್ಚು ಅಭಿವೃದ್ಧಿ ಮಾಡೋಕ್ಕಾಗುತ್ತೆ. ಒಂದಕ್ಕಿಂತ ಹೆಚ್ಚು ಕುಟುಂಬ ಹೇಗೆ ಮಾಡ್ಬೋದು ಗೊತ್ತಾಯ್ತು, ಜೇನು ತೆಗೆದು ಗೊತ್ತಾಯ್ತು, ಕುಟುಂಬದ ಒಳಗಡೆ ಹೇಗಿರುತ್ತೆ ಅಂತ ಗೊತ್ತಾಯ್ತು. ಏನಾದ್ರು ಡೌಟ್ ಇದೆಯಾ? ಯಾರೋ ಆಸಕ್ತರು 4-6 ಜನ 10 ಜನ ಬಗ್ಗೆ ಗೊತ್ತಿದೆ ಅಂದರು. ಇನ್ನೇನು ಹೆಚ್ಚಿನ ಮಾಹಿತಿ ಬೇಕಂದ್ರೆ ಸ್ಟಾಲಲ್ಲಿ ಬನ್ನಿ ಮಾತಾಡೋಣ. ಫೋನ್ ನಂಬರ್ ತಗೊಳ್ರಿ, ಅವ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಿ. ಜೇನುತುಪ್ಪ ತೆಗಿಬೇಕಾದ್ರೆ ಮೇಲ್ಗಡೆ 7 ಕೋಣೆಗಳು ಭರ್ತಿ ಆದ್ಮೇಲೆ ತೆಗಿಬೇಕು ಅಥವಾ ಒಂದೊಂದೇ ತೆಗಿಬೇಕು ಅಂತ ಕೇಳ್ತಾರೆ. ಅಲ್ಲ, ಜೇನು ಕೋಣೆ ಇದಕ್ಕೆ 2 ಕೊಡ್ಲಿಕ್ಕಿಲ್ಲ. ನರ್ಸಿಜೇನು ಹೇಳಿದೆ, ನೀವು ಅಲ್ಲಿ ಬಂದ್ರು ಆಯ್ತು. ತೋರಿಸಿದಲ್ಲ 2 ಭಾಗ ಮಾತ್ರ ಇರುತ್ತೆ. ಇಲ್ಲೇ ನೋಡಿ, ಯಾಕಂದ್ರೆ ಸ್ಟಾರ್ಗೆಲ್ಲೋ ಬರ್ತಿರಲ್ವ, ಇದು ಕಾಣಿಸುತ್ತಾ ಇದ್ರಲ್ಲಿ ಬ್ರೋಡಿ ಇದೆ, ಮೊಟ್ಟೆ ಇದ್ರಲ್ಲಿ ಮೊಟ್ಟೆ ಇದೆ, ಇದ್ರಲ್ಲಿ ಜೇನು ಇದೆ. ಇದ್ರದ್ದು ಮಾತ್ರ ತೆಗಿರಿ, ಇದ್ರದ್ದು ಅವಕ್ಕೆ ಬಿಡ್ರಿ. ಮೇಲ್ಗಡೆ ಕೊಡೋದಾರು ಅಷ್ಟೇ. ಹನಿ ಚೇಂಬರ್ ಏನು ಸೆರನ್ನ ಕೊಡ್ತಿರೋ ಸೇಮ್ ಹನಿ ಚೇಂಬರ್ 7 ಚೇಂಬರ್ ಅಲ್ಲಿ ಇಟ್ಟಿರ್ತೀವಿ. ಹೌದು, ಅವು 7 ಫುಲ್ ಆದ್ಮೇಲೆ ಜೇನುತುಪ್ಪ ತೆಗಿಬೇಕು ಅಥವಾ ಒಂದೊಂದೇ ತಪ್ಪ? ಅಲ್ಲ, ಇದು ನೊಸರು ಜೇನು ಕೇಳ್ತಿದ್ದೀನಿ. ನೊಸರು ಜೇನು 2 ಕೊಡಕ್ಕಿಲ್ಲ, ಒಂದೇ ಕೊಟ್ರೆ ಸಾಕಾಗುತ್ತೆ. ಯಾಕಂದ್ರೆ ಒಂದು ಜನ ಅಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ ನಾನು 800 ಗ್ರಾಮ್ಸ್ ಅವ್ರಿಗೆ ತೆಗೆದಿದ್ದೀನಿ. ಆದ್ರೆ ಎವರೇಜ್ ನಾನು ಹೇಳೋದು ಇದು 150ರಿಂದ 250 ಗ್ರಾಮ್ಸ್ ಮಾತ್ರ ತುಪ್ಪ ಬರುತ್ತೆ. ಹೆಚ್ಚಿಗೆ ಬಂದ್ರು ಬರ್ಬೋದು, ನೀವು ಇಟ್ಟಿರುವ ಸ್ಥಳದ ಮೇಲೆ ಹೋಗುತ್ತೆ. ಓಕೆನಾ? ಮೂಲಕ ಅವರನ್ನ ಪೂರೈಸಬೇಕು. ನಸರು ಜೇನು ಸಾಕಾಣಿಕೆ ಕುರಿತಾಗಿ ತಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಂಡ ಶ್ರೀ ಚಂದ್ರಶೇಖರ್ ಅವರಿಗೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳು ಸರ್. ಈಗ ಹಾಗೆ ಈ ತಾಂತ್ರಿಕ ಸಮಾವೇಶದ 2ನೇಯ ಸಂಪನ್ಮೂಲ ವ್ಯಕ್ತಿಗಳು ಶ್ರೀ ಪ್ರಜ್ವಲ್ ಎಂ ಅವರು ಜೇನು ವಿಷಯದ ವಾಣಿಜ್ಯ ಬಳಕೆ ಕುರಿತಾಗಿ ತಮ್ಮನ್ನು ಉದ್ದೇಶಿಸಿ ಇಲ್ಲಿ ಮಾತಾಡಲಿಕ್ಕೆ ಆಗಮಿಸುತ್ತಾರೆ. ಅವರ ಬಗ್ಗೆ ಕಿರು ಪರಿಚಯನ ನಾನು ನಿಮಗೆ ಮಾಡಲಿಕ್ಕೆ ಇಷ್ಟಪಡ್ತೀನಿ. ನಾವೆಲ್ಲ ನೋಡಿದ್ದೇವೆ, ಈ ದಕ್ಷಿಣ ಕನ್ನಡ ಭಾಗದಲ್ಲಿ ಇವರು ತಾಳಪಾಡಿ ಗ್ರಾಮ ಕಿನ್ನಹಳ್ಳಿ ಪ್ರದೇಶದವರಾಗಿದ್ದು ಅಲ್ಲಿ ಕೂಡ ಸಾಕಷ್ಟು ಜನ ಜೇನು ಕೃಷಿಯನ್ನ ಜೇನು ಸಾಕಾಣಿಕೆಯನ್ನ ಮಾಡ್ತಕ್ಕಂಥವ್ರು ಇದ್ದಾರೆ. ಆದರೆ ಅವರ ಮಧ್ಯದಲ್ಲಿ ಇವರೊಬ್ಬರು ವಿಶೇಷವಾಗಿ ಜೇನು ನೊಣದ ವಿಷವನ್ನ ಬಿ ವೇನಮ್ ಅಂತ ಏನ್ ಕರಿತೀವಿ ಅದನ್ನ ಸಂಗ್ರಹ ಮಾಡುವಂತಹ ಕಾರ್ಯವನ್ನ ಆರಂಭಿಸ್ತಾರೆ. ಹೊಸದಾಗಿ ಏನಾದ್ರೂ ಒಂದು ಉದ್ಯಮವನ್ನ ಮಾಡ್ಬೇಕು ಅಂತಂದಾಗ ಅವ್ರಿಗೆ ಖಂಡಿತ ಈ ಒಂದು ಬಿ ವೇನಮ್ ಕಲೆಕ್ಷನ್. ಅವರ ಒಂದು ಅನುಭವದ ಪ್ರಕಾರ ಮಾರುಕಟ್ಟೆಯಲ್ಲಿ 10,000, 15,000, 20,000ವರೆಗೂ ಒಂದು ಪ್ಲೇಟ್ ಏನು ಬಿ ವೇನಮ್ ವಿಷಯವನ್ನ ತೆಗಿತಾರೆ. ಅಷ್ಟು ಒಂದು ಬೆಲೆ ಬಾಳುವಂತಹ ಒಂದು ಬಿ ವೇನಮ್ ಅನ್ನ ಉದ್ಯಮವಾಗಿ ಮಾಡಿಕೊಂಡು ಅವರು ಸಾಕಷ್ಟು ಒಂದು ಪುರಸ್ಕಾರಗಳನ್ನು ಕೂಡ ಪಡ್ಕೊಂಡು ಸಾಕಷ್ಟು ಜನಕ್ಕೆ ರೈತರಿಗೆ ತರಬೇತಿಯನ್ನ ನೀಡ್ತಾ ಇದ್ದಾರೆ. ಹೇಗೆ ನಮ್ಮ ಮನುಷ್ಯನ ದೇಹದಲ್ಲಿ ರಕ್ತ ಉತ್ಪತ್ತಿ ಆಗುತ್ತದೋ ಹಾಗೆ ಜೇನು ನೊಣದಲ್ಲಿ ವಿಷ ಉತ್ಪಾದನೆ ಆಗುತ್ತೆ. ಅದು ಜೇನು ನೊಣ ಏನಾದ್ರು ನಮಗೆ ಕಚ್ಚಿದಾಗ ಅದರ ಒಂದು ಮುಳ್ಳು ನಮ್ಮ ಚರ್ಮದಲ್ಲಿ ಉಳ್ಕೊಂಡು ಅದು ಜೇನಿಗೆ ಘಾಸಿಯಾಗಿ ಸಾವನ್ನಪ್ತದೆ. ಆದರೆ ಆ ವಿಷಯವನ್ನ ತೆಗಿಲಿಕ್ಕೆ ವಿಶೇಷವಾದ ಒಂದು ಇನ್ಸ್ಟ್ರೂಮೆಂಟ್ ಅನ್ನ ಒಂದು
ಅವರು ರೆಡಿ ಮಾಡಿಕೊಂಡು ಒಂದು 5 ಡಿಫ್ರೆಂಟ್ ವೆರೈಟಿ, ಅಂದರೆ ಜೇನು ನೊಣ ಕೂಡ ಸಾಯಬಾರ್ದು, ವಿಷ ಕೂಡ ಕಲೆಕ್ಟ್ ಮಾಡಬೇಕು, ಆ ಥರ ಒಂದು ವಿಶೇಷವಾದ ಒಂದು ಉಪಕರಣವನ್ನು ಅವ್ರು ರೆಡಿ ಮಾಡಿರ್ತಾರೆ. ಹೀಗೆ ಸಾಕಷ್ಟು ಈ ಒಂದು ಬಿ ವೆನಮ್ ವಿಚಾರದಲ್ಲಿ ಸಾಧನೆಯನ್ನು ಮಾಡಿರ್ತಕ್ಕಂಥ ಶ್ರೀ ಪ್ರಜ್ವಲ್ ಎಂ ಅವರು ನಮ್ಮ ರೈತರ ಮಹಿಳೆಯನ್ನು ಉದ್ದೇಶಿಸಿ ಮಾತಾಡಬೇಕಾಗಿ. ಎಲ್ಲರಿಗೂ ನಮಸ್ತೆ, ಗಣ್ಯರಿಗೂ ನಮಸ್ಕಾರ. ಎಲ್ಲರಿಗೂ ಜೇನು ಕೃಷಿ ತಿಳಿದಿರುವಂಥದ್ದೇ. ಆದರೆ ಜೇನು ಕೃಷಿ ಕಷ್ಟದ ಕೃಷಿಯೂ ಹೌದು, ಅದು ಒಲಿದರೆ ಸುಲಭದ ಕೃಷಿಯೂ ಹೌದು. ಯಾಕಂದ್ರೆ ಈ ಜೇನು ಕೃಷಿ ಹೇಗೆಂದರೆ ಅದೊಂದು ವಿದ್ಯೆಯ ರೀತಿ. ಸರಿಯಾಗಿ ಒಲಿದರೆ ಜೇನು ಕೃಷಿ ಸುಲಭವಾಗಿ ನಮಗೆ ಅದು ಒಲಿತದೆ, ಕಷ್ಟ ಇದ್ದರೂ ಕೂಡ ಅದು ಸುಲಭವಾಗಿ ಒಲಿಯುವಂಥದ್ದು. ಈಗ ಜೇನು ಕೃಷಿಯಲ್ಲಿ ನಾನು ಹೇಗೆ ಜೇನು ಕೃಷಿಗೆ ಬಂದೆ? ಜೇನು ಕೃಷಿಗೆ ಬರಲು ಕಾರಣ ಈ ಜೇನು ವಿಷ. ಯಾಕಂದ್ರೆ ಸ್ಕಾರ್ಪಿಯನ್ ಅದರ ವಿಷವನ್ನು ತೆಗಿತಾರೆ, ಹಾವಿನ ವಿಷ ತೆಗಿತಾರೆ, ಅದೆಲ್ಲ ಇಲ್ಲಿಗಲ್. ಸೊ ನಾನು ಸ್ವಂತ ವ್ಯಾಪಾರ ಮಾಡಬೇಕು, ಬಿಸ್ನೆಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಿರೋ ಸಂದರ್ಭದಲ್ಲಿ ಜೇನು ವಿಷದ ಬಗ್ಗೆ ನನಗೆ ಮಾಹಿತಿ ಸಿಕ್ತು. ಅದಕ್ಕಿಂತ ಮೊದಲು ನಾನು ನೋಡಿದ್ದು ಹಾವಿನ ವಿಷದ ಬಗ್ಗೆ ಮತ್ತೆ ಚೇಳಿನ ವಿಷದ ಬಗ್ಗೆ. ಆದ್ರೆ ಅದು ನಮ್ಮ ಭಾರತ ದೇಶದಲ್ಲಿ ಇಲ್ಲಿಗಲ್ ಇದೆ. ಆದ್ರೆ ಜೇನು ವಿಷದ ಬಗ್ಗೆ ಅದು ಲೀಗಲ್ ಆಗಿ ಇದೆ. ಆದ್ರೆ ಒಂದು ವಿಷಯ ಏನಂದ್ರೆ ಜೇನು ವಿಷದ ಬಗ್ಗೆ ಇಲ್ಲಿಯ ತನಕ ಭಾರತದಲ್ಲಿ ಸರಿಯಾಗಿ ಮಾರ್ಕೆಟಿಂಗ್ ನ ವಿಷಯದಲ್ಲಿ ಇನ್ನೂ ಹಿಂದೆ ಇದೆ. ಹೊರ ದೇಶಗಳಲ್ಲಿ ಇದು ಮುಂದುವರೆದಿದೆ. ಹೇಗೆ ಅಂದರೆ ನಮ್ಮ ದೇಶದಲ್ಲಿ ಜೇನು ತುಪ್ಪ ಪ್ರಥಮ ಪ್ರಶಸ್ತಿದೆ, ಮತ್ತೆ ಜೇನು ಮೇಣ, ಪರಾಗ. ಆದರೆ ಹೊರ ದೇಶದಲ್ಲಿ ಜೇನು ವಿಷಕ್ಕೆ ಮೊದಲ ಪ್ರಶಸ್ತಿದೆ. ಅವರು ಫಸ್ಟ್ ಫೋಕಸ್ ಮಾಡುವುದೇ ಜೇನು ವಿಷಕ್ಕೆ. ಯುವ ಜೇನು ಕೃಷಿಕರು ಬರಬೇಕಂತ ನನ್ನ ಆಸೆ. ಯಾಕಂದ್ರೆ ಈಗ ಎಲ್ಲರೂ ಯುವಕರು ಬಿಸ್ನೆಸ್ ಮಾಡಬೇಕು, ಹಣ ಮಾಡ್ಬೇಕಂತಲೇ ಮೈಂಡ್ ಸೆಟ್ ಇರ್ತಾರೆ. ಈಗ ಯಾರು ಕೂಡ ಬಿಸ್ನೆಸ್ ಕೃಷಿಗೆ ಬರ್ಬೇಕಂದ್ರೆ ಹಣ ಮಾಡ್ಬೇಕಂತಲೇ ಒಂದು ಮೈಂಡ್ ಸೆಟ್ ಇರುವ ಕಾರಣ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಇನ್ನೂ ಸ್ಟಡೀಸ್ ಆಗೋ ಸಂದರ್ಭದಲ್ಲಿ ಇದಕ್ಕೆ ಒಂದು ಸರಿಯಾದ ದಾರಿ ಕಂಡು ಬಂದಲ್ಲಿ ಯುವಕರು ಜೇನು ಕೃಷಿ ಮಾಡಿದ್ದಲ್ಲಿ ಇದನ್ನು ಲಾಭವಾಗಿ ಮಾಡಬಹುದು. ಜೇನು ವಿಷಯವನ್ನು ತೆಗೆಯುವುದು ಹೇಗೆ ಅಂದ್ರೆ ತಂತಿಯ ಮೂಲಕ ವೈಬ್ರೇಷನ್ ಪಾಸ್ ಮಾಡಿ ಗ್ಲಾಸ್ನ ಪ್ಲೇಟ್ ಅನ್ನು ಇಟ್ಟಾಗ ಆ ವೈಬ್ರೇಷನ್ಗೆ ಲೋ ವೋಲ್ಟೇಜ್ ಅನ್ನು ಕೊಟ್ಟಾಗ ಆ ವೈಬ್ರೇಷನ್ಗೆ ಅದರಲ್ಲಿ ಜೇನು ನೊಣಗಳು ಕೋಪಗೊಂಡು ಅದರ ಜೇನು ಚುಚ್ಚುವ ಕೊಂಡಿಯ ಮೂಲಕ ವಿಷವನ್ನು ಅಲ್ಲಿ ಗ್ಲಾಸ್ನ ಮೇಲೆ ಡ್ರಾಪ್ ಮಾಡ್ತವೆ. ಅದು 12 ಡಿಗ್ರಿ ಎಬವ್ ಇರಬೇಕು, -30 ಡಿಗ್ರಿ ಒಳಗೆ ಇರಬೇಕು. ಆ ಸಮಯದಲ್ಲಿ ನಾವು ವಿಷವನ್ನು ಕಲೆಕ್ಟ್ ಮಾಡುವಂತದ್ದು. ಅದನ್ನು -20 ಡಿಗ್ರಿಯಲ್ಲಿ 5 ವರ್ಷಗಳ ತನಕ ಸ್ಟೋರೇಜ್ ಮಾಡಿರ್ಬಹುದು. 5 ವರ್ಷಗಳ ತನಕ ಏನಾಗುವುದಿಲ್ಲ. ಆದರೆ ಇದು ಜೇನು ವಿಷ ಸಂಗ್ರಹ ಮಾಡುವ ಮಿಷಿನಿಗೆ 12 ರಿಂದ 15 ಸಾವಿರ 20 ಸಾವಿರ ತನಕ ಇದೆ, ವ್ಯಾಲ್ಯೂ ಇದೆ. ಆದ್ರೆ ನಾನು ಇದನ್ನು ಇಷ್ಟು ವ್ಯಾಲ್ಯೂ ಇರುವ ಕಾರಣ ನಾನು ಯೋಚನೆ ಮಾಡಿದ್ದೆ ಇದನ್ನು ನಾವೇ ತಯಾರಿಸಬಹುದು ಅಂತಲ್ಲ. ಸೊ ನನಗೆ ಆಗ ಯೋಚನೆ ಬಂದದ್ದು, ನಾವು ಸೊಳ್ಳೆ ಬ್ಯಾಟ್ ಇದ್ದಲ್ಲ, ಸೊಳ್ಳೆ ಹೊಡೆಯುವಂತ ಬ್ಯಾಟ್, ಅದರಲ್ಲಿ ಹೈ ವೋಲ್ಟೇಜ್ ಇರುವಂತದ್ದು. ಸೊ ಅದನ್ನೇ ಲೋ ವೋಲ್ಟೇಜ್ ಆಗಿ ಕನ್ವರ್ಟ್ ಮಾಡಿದಾಗ ಅದರ ಡಿವೈಸ್ ನ ಲೋ ವೋಲ್ಟೇಜ್ ಮಾಡಿ ಸೊ ಅದರ ಮುಖಾಂತರ ಈ ಉಪಕರಣವನ್ನು ನಾನು ತಯಾರಿಸಿದೆ. ಅದು ನಾನು ತಯಾರಿಸುವ ಸಂದರ್ಭದಲ್ಲಿ ಅದು ಕರಾವಳಿ ಕರ್ನಾಟಕದಲ್ಲಿ ಪ್ರಥಮ ಪ್ರಯೋಗ. ಇದನ್ನು ಮಾರ್ಕೆಟಿಂಗ್ ಮಾಡುವ ಹೇಗೆ ಅಂದ್ರೆ ಭಾರತ ದೇಶದಲ್ಲಿ ಈಗಾಗಲೇ ಜೇನು ವಿಷದ ಉತ್ಪನ್ನಗಳು ಹೊರ ದೇಶದಿಂದ ಇಂಪೋರ್ಟ್ ಮಾಡಿ ಇಲ್ಲಿ ಮಾರಾಟ ಮಾಡ್ತಿದ್ದಾರೆ. ಆಲ್ರೆಡಿ ಮಾರ್ಕೆಟಿಂಗ್ಸ್ ಹೇಗೆಂದ್ರೆ ನಾವು 10 ರೂಪಾಯಿ 50 ರೂಪಾಯಿ ಸಾಬೂನನ್ನು ಯೂಸ್ ಮಾಡುವರಿದ್ರೆ 500 ರೂಪಾಯಿ 1000ದ ಸಾಬೂನನ್ನು ಯೂಸ್ ಮಾಡುವ ವ್ಯಕ್ತಿಗಳು ಇದ್ದಾರೆ, 5000ದ ಸಾಬೂನನ್ನು ಯೂಸ್ ಮಾಡುವ ವ್ಯಕ್ತಿಗಳು ಇದ್ದಾರೆ. ಅದೇ ರೀತಿಯಾಗಿ ಜೇನು ವಿಷದ ವಸ್ತುಗಳು ಲಭ್ಯವಿದೆ. ಫೇಸ್ ಕ್ರೀಮ್, ಸಿರಮ್, ಆಮೇಲೆ ಆಂಟಿ ಏಜಿಂಗ್ ಕ್ರೀಮ್ಸ್ ಎಲ್ಲ ಲಭ್ಯವಿದೆ ಮಾರ್ಕೆಟ್ ನಲ್ಲಿ. ಸೊ ಅದರ ವ್ಯಾಲ್ಯೂ ಒಂದು ಸಣ್ಣ ಡಬ್ಬಗೆ 15 ಗ್ರಾಮ್ 20 ಗ್ರಾಮಿಗೆ 20,000 15,000 ಆ ತರ ವ್ಯಾಲ್ಯೂ ಇದೆ. ಸೊ ಇದು ಯೂಸ್ ಮಾಡುವವರು ಇದ್ದಾರೆ, ಆದ್ರೆ ನಮಗೆ ತಿಳಿತಿಲ್ಲ. ಹೇಗೆ ಅಂದ್ರೆ ನಾನು ಹೇಳಿದೆಲ್ಲ, 50 ರೂಪಾಯಿ ಸಾಬೂನು ಯೂಸ್ ಮಾಡೋರು ಕೂಡ ಇದ್ದಾರೆ, 500 ರೂಪಾಯಿ ಸಾಬೂನು ಯೂಸ್ ಮಾಡೋರು ಕೂಡ ಇದ್ದಾರೆ. ಸ್ಕಿನ್ ಸೆಗ್ಮೆಂಟ್ ಅಲ್ಲಿ ಆಲ್ರೆಡಿ ಇರುವ ಉತ್ಪನ್ನಗಳು, ಸ್ಕಿನ್ ಸೆಗ್ಮೆಂಟ್ ಅಲ್ಲಿ ವೆನಮ್ ಡ್ರಾಪ್ಸ್ ಅಂತ ಇದೆ, ಮತ್ತೆ ಮೆನ್ ಥೆರಪಿ, ಅದು ಫ್ಯಾಟ್ ಅನ್ನು ಕರಗಿಸ್ಲಿಕ್ಕೆ, ಆಮೇಲೆ ನೈಲ್ ಫಂಗಸ್ಗೆ ಅಂಡ್ ಆಂಟಿ ಏಜಿಂಗ್ ಗೆ ಬೋಟಾಕ್ಸ್ ಅಂಡ್ HNC ಐಡಿಯಲ್, ಇದು ಭಾರತದಲ್ಲೇ ಇರುವಂತಹ ಉತ್ಪನ್ನಗಳು. ಸಿರಮ್ಗೆ ಮನುಕಲ್ಯಾನ್ API ವೈಲ್ಡ್ ಫ್ರೆಂಡ್ಸ್. ಈ ವೈಲ್ಡ್ ಫ್ರೆಂಡ್ಸ್ ಎನ್ನುವ ಕಂಪನಿ ನ್ಯೂಜಿಲೆಂಡ್ ನ ಕಂಪನಿಯ ಉತ್ಪನ್ನ ಜೇನು ವಿಷಯದಿಂದ ತಯಾರಿಸಿದ್ದು. ಅದು ನಮ್ಮ ಭಾರತ ದೇಶದಲ್ಲಿ ಇದು ಆನ್ಲೈನ್ ನಲ್ಲಿ ಹುಡುಕಿದ್ರೆ ಈ ಉತ್ಪನ್ನಗಳು ಲಭ್ಯವಿದೆ. ಜೇನು ವಿಷದ ಮತ್ತೊಂದು ವಿಶೇಷ ಅಂದ್ರೆ ಈ ಜೇನು ಬಿ ಥೆರಪಿಯಲ್ಲಿ ಜೇನು ಚುಚ್ಚಿಸುವ ಒಂದು ಟ್ರೀಟ್ಮೆಂಟ್ ಇದೆ. ಸೊ ಅದನ್ನ ನನ್ನ ಒಂದು ಆಸೆ ಏನಂದ್ರೆ ಯುವ ಜನರು ಜೇನು ಕೃಷಿಗೆ ಬರಲಿಕ್ಕೆ ಇದೊಂದು ಮಾರ್ಗ. ಯಾಕಂದ್ರೆ ಪ್ರತಿ ಒಂದು ಜಿಲ್ಲೆಯಲ್ಲಿ ಒಬ್ಬ ಜೇನು ಕೃಷಿಕ, ಒಂದು ಜಿಲ್ಲೆಯಲ್ಲಿ ಒಬ್ಬ ಬಿ ಥೆರಪಿಸ್ಟ್ ಇರ್ಬೇಕು. ಯಾಕಂದ್ರೆ ಆ ಜೇನು ನೊಣವನ್ನು ಚುಚ್ಚಿಸುವ ವಿದ್ಯೆ
ಒಂದು ಜಿಲ್ಲೆಯಲ್ಲಿ ಒಬ್ಬರಿಗೆ ಗೊತ್ತಿದ್ರೆ ಯುವಕರು ಆರಾಮ್ಸೆ ಬರ್ಬೋದು, ಅವರು ಜೇನು ಕೃಷಿಯನ್ನು ಕಲಿತು ಅದರಲ್ಲಿ ಅವ್ರ ಜೀವನ ಸಾಗಿಸಬಹುದು. ಅಕ್ಯುಪೆಂಚರ್ ವಿದ್ಯೆ ಗೊತ್ತಿದ್ರೆ ಆ L2 L1 ಪಾಯಿಂಟ್ಸ್ ಅಕ್ಯುಪೆಂಚರ್, ಈ ನರ್ವ್ ಸಿಸ್ಟಮ್ ಎಲ್ಲ ನಮಗೆ ಗೊತ್ತಿದ್ರೆ, ಸೊ ಅಂತ ನಾಲೆಜ್ ಇದ್ದವರು ಈ ಬಿ ಥೆರಪಿ ಜೇನು ಚುಚ್ಚಿಸುವ ವಿದ್ಯೆಯನ್ನು ಅವರು ಕರಗತ ಮಾಡಿಕೊಳ್ಬಹುದು. ಆದ್ರೆ ಇದರಲ್ಲಿ ಒಂದು ರಿಸ್ಕ್ ಏನಂತಂದ್ರೆ ಅದರಲ್ಲಿ ಅಲರ್ಜಿ ಆಗುವ ಸಂಭವ ಕೆಲವರಿಗಿದೆ. ಹೇಗೆಂದ್ರೆ ಕೆಲವರಿಗೆ ಪೌಡರ್ ಹಾಕಿದ್ರು ಕೂಡ ಅಲರ್ಜಿ ಆಗ್ತದೆ, ಏನೇ ಯಾವುದೇ ಕಾಸ್ಮೆಟಿಕ್ ಹಾಕಿದ್ರು ಅಲರ್ಜಿ ಆಗುವ ವ್ಯಕ್ತಿಗಳು ಇರ್ತಾರೆ. ಹೇಗೆ ಕೆಲವರಿಗೆ ಮಟನ್ ತಿಂದ್ರೆ ಆಗುದು ಅಲರ್ಜಿ ಆಗ್ತದೆ, ಅದೇ ರೀತಿಯಾಗಿ ಇದರಲ್ಲಿ ಕೂಡ ಕೆಲವರಿಗೆ ಒಳಿತು ಕಂಡ್ರು ಕೂಡ ಕೆಲವೊಂದು 100ರಲ್ಲಿ 1% ಕೆಲವರಿಗೆ ಅಲರ್ಜಿ ಆಗಿ ಅದು ರಿಯಾಕ್ಷನ್ ಆಗುವ ಸಂದರ್ಭ ಇರ್ತದೆ. ಸೊ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಇವರು ರಿಸರ್ಚ್ ಮಾಡಿದ ಪ್ರಕಾರ ಕ್ಯಾನ್ಸರ್ಗೆ ಮತ್ತೆ ಇದು ತುಂಬಾ ಯೂಸ್ ಆಗ್ತಾ ಉಂಟು. ಜೇನು ವಿಷ ಕ್ಯಾನ್ಸರ್ಗೆ ಆಂಟಿ ಕ್ಯಾನ್ಸರ್ ಆಗಿ ವರ್ಕ್ ಆಗ್ತಾ ಉಂಟು. ಹೇಗೆ ನಮ್ಮ ಹಾವಿನ ವಿಷ ಪ್ರತಿ ವಿಷವಾಗಿ ಕೆಲಸ ಮಾಡ್ತದೆ, ಇದು ಕ್ಯಾನ್ಸರ್ ಅನ್ನು ಗುಣಪಡಿಸುವಲ್ಲಿ ಯಶಸ್ವಿಯಾಗಿದೆ. ಬ್ರೈನ್ ಕ್ಯಾನ್ಸರ್ ನೀವು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ್ರೆ ಗೊತ್ತಾಗ್ಬೋದು. ಬ್ರೈನ್ ಕ್ಯಾನ್ಸರ್ಗೆ ಈ ತಲೆಯ ನರ್ವ್ಸ್ ಪಾಯಿಂಟ್ಗೆನೆ ಆ ಜೇನನ್ನು ಚುಚ್ಚುವ ಮೂಲಕ ಆ ಬ್ರೈನ್ ಕ್ಯಾನ್ಸರ್ ಕ್ಯೂರ್ ಮಾಡಲಾಗಿದೆ. ಇದು ಚೈನಾದಲ್ಲಿ ನಡೆದಿದೆ. ನೀವು ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡಿದ್ರೆ ಇದರ ನಿಮ್ಗೆ ರಿಪೋರ್ಟ್ ಸಿಗ್ತದೆ. ಸೊ ಜೇನು ವಿಷ ನಮ್ಮ ಭಾರತ ದೇಶದಲ್ಲಿ ಹಿಂದೆ ಉಳಿದಿದೆ, ಆದ್ರೆ ಇನ್ನೊಂದು 5-10 ವರ್ಷದಲ್ಲಿ ಇದರ ಬಗ್ಗೆ ಪ್ರಯೋಗಗಳು ನಡೀತಾ ಇದು ಯಶಸ್ವಿ ಆಗ್ಬಹುದು ಅಂತ ನನ್ನ ಅನಿಸಿಕೆ. ಕೆಂಚರೆಡ್ಡಿ ಸರ್ ಅವರಿಗೆ ತಿಳಿದ ವಿಷಯ. ಹಾಗೆ ಥ್ಯಾಂಕ್ ಯು, ಅವಕಾಶಕ್ಕಾಗಿ ಧನ್ಯವಾದಗಳು. ಯಾರಿಗೆ ಪ್ರಶ್ನೆ ಇದೆ ಸರ್? ಜೇನುಳ ಕಡಿದ್ರೆ ಮಡಿ, ಈ ಕಾಲು ಕೀಲು ನೋವು ಅವೆಲ್ಲ ಕಡಿಮೆ ಆಗ್ತಾವ ಅಂತ ಹೇಳಿ, ಗಂಟು ನೋವೆಲ್ಲ ಕಡಿಮೆ ಆಗ್ತದೆ. ಜಾಯಿಂಟ್ಸ್ ಪೇನ್, ಅದು ಎಲುಬು ಎಲ್ಲ ಸಮಸ್ಯೆ ಕ್ಲಿಯರ್ ಆಗ್ತದೆ. ಹೌದು, ಅದು ಚುಚ್ಚಿಸುವ ವಿಧಾನ ಮಾತ್ರ ಸರಿಯಾಗಿ ಗೊತ್ತಿರ್ಬೇಕು. ಅದು ಕರೆಕ್ಟ್ ಆದ ಆ ಪಾಯಿಂಟ್ಗೆ ಚುಚ್ಚಿಸುವಂಥದ್ದು, ರಕ್ತ ನಾಳಕ್ಕೆ ಯಾವ ಪಾಯಿಂಟ್ ನಲ್ಲಿ ಚುಚ್ಚಿಸುವಂತ ಅದು ಕರೆಕ್ಟ್ ಆಗಿದ್ರೆ ಅದು ಮಾತ್ರ ಆಗೋದು. ಎಲ್ಲೆಲ್ಲಿ ಚುಚ್ಚಿಸಿದ್ರು ಕೂಡ ಅದು ಆಗುದಿಲ್ಲ. ಯಾಕಂದ್ರೆ ಲಾಸ್ಟ್ ಟೈಮ್ ನನ್ನ ಫ್ರೆಂಡಿಗೆ ಅವನ ಟ್ಯಾಬ್ಲೆಟ್ ತಗೊಂಡಿದ್ದ, ಮಾತ್ರ ತಗೊಂಡಿದ್ದ ಕಾರಣ ಆ ಗಂಟಲು ನೋವಿಗೆ ಮಾತ್ರ ತಗೊಂಡಿದ್ದ, ಆದ್ರೆ ಅವನ ಗಂಟಲಿಗೆ ನಾವು ಚುಚ್ಚಿದ ಕಾರಣ ಅದು ಇಷ್ಟು ಸ್ವೆಲ್ ಆಗಿತ್ತು, ಅಂದ್ರೆ ಜೇನು ವಿಷ ರಿಯಾಕ್ಷನ್ ಆಗಿತ್ತು ಅದು. ಸೊ ಕೆಲವೊಮ್ಮೆ ಅದು ನೋಡಿಕೊಂಡು ಚುಚ್ಚಿಸುವಂತದ್ದು ಅವಶ್ಯಕ. ಓಕೆ, ಜೇನು ವಿಷಯದ ವಾಣಿಜ್ಯ ಬಳಕೆಗೆ ಸಂಬಂಧಪಟ್ಟಂಗೆ ಶ್ರೀ ಪ್ರಜ್ವಲ್ ಎಂ ಅವರು ಸಂಕ್ಷಿಪ್ತವಾಗಿ ತಮ್ಮ ವಿಚಾರವನ್ನು ಮಂಡಿಸಿರ್ತಾರೆ. ಎಲ್ರಿಗೂ ನಮಸ್ಕಾರ. ಬಹುಶಃ ಈ ಒಂದು ಸಮಾವೇಶಕ್ಕೆ ರೈತ ಮಹನೀಯರಿಗಿಂತ ಮಹಿಳೆಯರು ತುಂಬ ಜಾಸ್ತಿ ಇದ್ದೀರಿ, ಅಂದರೆ ಆಸಕ್ತಿ ಜಾಸ್ತಿ ಇದೆ ಅಂತ ಅಂದ್ಬಿಟ್ಟು. ಈಗ ಮಾತಾಡಿದ್ದ ಇಬ್ಬರು ರೈತರು ಜೇನು ಕೃಷಿ ಬಗ್ಗೆ ಹಾಗೂ ಜೇನಿನ ವಿಷಯದ ಬಗ್ಗೆ ತುಂಬ ಸವಿವರವಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಒಂದು ವಿಷಯ, ಅಫ್ಕೋರ್ಸ್ ಏನಾದರೂ ಇದ್ರೂ ಕೂಡ ವಿಷ ಅಂದರೆ ವಿಷನೇ. ಆ ವಿಷವನ್ನು ಸ್ವಲ್ಪ ಭಾಗ ತಗೊಂಡ್ರೆ ಅದು ಮೆಡಿಸಿನ್ ಆಗಿ ಉಪಯೋಗಿಸ್ಬೋದು. ಉದಾಹರಣೆಗೆ ಮೊನ್ನೆ ನಾನು ಅಂತಾರಾಷ್ಟ್ರೀಯ ಸಮ್ಮೇಳನಕ್ಕೆ ನಮ್ಮ ಕುವೆಂಪು ವಿಶ್ವವಿದ್ಯಾಲಯಕ್ಕೆ ಹೋಗಿದ್ದ 3 ದಿನ. 2ನೇ ದಿನ ಒಬ್ಬ ವಿಜ್ಞಾನಿಗೆ ಜೇನುನೊಣ ತುಂಬ ಕಚ್ಬಿಟ್ಟಿತ್ತು, ಮುಖ ತುಂಬ ಜೇನುನೊಣ ಕಚ್ಬಿಟ್ಟಿತ್ತು. ಆತನ ಮೂಗು ಬಾಯಿ ಎಲ್ಲ ಊದ್ಕೊಂಡು ಅವನಿಗೆ ಉಸಿರಾಡಲಿಕ್ಕೆ ತುಂಬ ತೊಂದರೆ ಆಗಿತ್ತು. ಹಾಗಿದ್ದಾಗ ಅವರು ಈ ಗಂಟ್ಲಿಗೆ ಓಪನ್ ಮಾಡಿ ಪೈಪ್ ಹಾಕಿ ಉಸಿರಾಟಕ್ಕೆ ಆಸ್ಪದ ಮಾಡಿಕೊಟ್ರು ಹಾಸ್ಪಿಟ್ಲಲ್ಲಿ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ವಿಷ ಜಾಸ್ತಿ ಆದರೆ ಅದು ವಿಷ ಆಗುತ್ತೆ. ಜೇನುನೊಣದಲ್ಲೂ ಕೂಡ ವಿಷ ಇದೆ, ಆ ಸ್ವಲ್ಪ ಪ್ರಮಾಣದಲ್ಲಿ ತಗೊಂಡ್ರೆ ಅದು ಔಷಧಿ ಆಗುತ್ತೆ. ಸೊ ಆ ಒಂದು ವಿಷಯದ ಬಗ್ಗೆ ಪ್ರಜ್ವಲ್ ಅವರು ತುಂಬ ಚೆನ್ನಾಗಿ ನಮ್ಮನ್ನೆಲ್ಲ ವಿವರಣೆ ಕೊಟ್ಟಿದ್ದಾರೆ. ಹಾಗೆ ಇನ್ನೋರ್ವ ಚಂದ್ರಶೇಖರ್ ಅವರು ಕೂಡ ಈ ಒಂದು ಸಣ್ಣ ಜೇನಿನ ಬಗ್ಗೆ ತುಂಬ ವಿವರವಾಗಿ ನಮ್ಮನ್ನೆಲ್ಲ ತಿಳಿಸ್ಕೊಟ್ಟಿದ್ದಾರೆ. ಸೊ ನಮ್ಮ ರೈತರು ಈ ಇಬ್ಬರ ವಿಷಯವನ್ನು ತಮ್ಮೊಟ್ಟಿಗೆ ತೆಗೆದು ತಮ್ಮ ಜೇನು ಕೃಷಿಯನ್ನು ಮಾಡಿ ಒಳ್ಳೆ ಆದಾಯನ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಅವರಿಗೆ ನಮ್ಮ ವಿಶ್ವವಿದ್ಯಾಲಯದ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ಈಗ ಈ ಕಾರ್ಯಕ್ರಮದ ಅಧ್ಯಕ್ಷರು ಒಂದೆರಡು ಮಾತಾಡ್ತಾರೆ. ಸ್ನೇಹಿತರೆ, ಇದುವರೆಗೂ ಜೇನು ಕೃಷಿಯಲ್ಲಿ ಇರ್ತಕ್ಕಂಥ ಅವಕಾಶಗಳ ಬಗ್ಗೆ ಪ್ರಜ್ವಲ್ ಮತ್ತು ಚಂದ್ರಶೇಖರ್ ಅವರು ತುಂಬ ಸವಿವರವಾಗಿ ಹೇಳಿದ್ದಾರೆ. ನೀವು ಅವ್ರ ಸಾಲ್ಗಳಿಗೆ ಖಂಡಿತವಾಗೂ ಭೇಟಿ ನೀಡಿ, ಅಲ್ಲಿ ಅವರು ಇನ್ನಷ್ಟು ಮಾಹಿತಿಯನ್ನು ನಿಮಗೆ ನೀಡ್ತಾರೆ. ಹಾಗೆಯೇ ಭಾಳ ವಿಶೇಷ ಅಂತಂದರೆ, ನಮ್ಮ ವಿಶ್ವವಿದ್ಯಾಲಯದಲ್ಲಿ ಜೇನು ಕೃಷಿಯ ತರಬೇತಿಗಳು ಸತತವಾಗಿ ನಡೀತಾ ಇರುತ್ತೆ. ಅದು ಇರುವಕ್ಕಿಲ್ಲಾಗ್ಬೋದು, ಪೊನ್ನಂಪೇಟೆಯಲ್ಲಾಗ್ಬೋದು, ಶಿವಮೊಗ್ಗದಲ್ಲಾಗ್ಬೋದು, ಎಲ್ಲಿ ಮೂಡಿಗೆರೆಲ್ಲಾದ್ರೂ ನಮಗೆ ತರಬೇತಿಗಳನ್ನು ನಾವು ಆಯೋಜನೆ ಮಾಡ್ತೀವಿ. ಆಸಕ್ತಿ ಇರುವಂಥವರು ಒಂದು 10 ಜನ ಒಟ್ಟಿಗೆ ಬಂದರೂ ಸಹ ನಾವು ನಿಮಗೋಸ್ಕರ ತರಬೇತಿಯನ್ನು ಆಯೋಜನೆ ಮಾಡೋದಕ್ಕೆ ಸಿದ್ಧ ಇದ್ದೀವಿ. ನಮ್ಮ ಕೆಂಚಾರೆಡ್ಡಿ ಸರ್ ಅವರು ಇಲ್ಲೇ ಕೂತಿದ್ದಾರೆ. ಅವರು ಜೇನಲ್ಲಿ ತರಬೇತಿ ಕೊಡೋದ್ರಲ್ಲಿ ನಮ್ಮ ಮಾಸ್ಟರ್ ಕಿಂಗ್ ಅವರು. ನೀವು ಯಾರೇ ಅವರನ್ನ ಸಂಪರ್ಕ ಮಾಡಿದ್ರು ಅವ್ರ ತರಬೇತಿಗೆ ಅರೇಂಜ್ ಮಾಡ್ತಾರೆ. ಹಾಗೇನೆ ಅವರು ಬಾಕ್ಸ್ಗಳನ್ನು ಸಹ ನಮ್ಮ ವಿಶ್ವವಿದ್ಯಾಲಯದಲ್ಲೇ ಸಿದ್ಧ ಮಾಡಿ ಮಾರಾಟ ಮಾಡ್ತಾ ಇದ್ದೀವಿ. ಈ ವರ್ಷ ಸುಮಾರು ಒಂದು 15 ಲಕ್ಷ ರೂಪಾಯಿಗಿಂತ ಹೆಚ್ಚು ದುಡ್ಡಿನ ಬಾಕ್ಸ್ಗಳನ್ನು ಅವರು ಸಿದ್ಧ ಮಾಡಿ ರೈತರಿಗೆ ಕೊಟ್ಟಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಜೇನು ಕೃಷಿಯಲ್ಲಿ ಆಸಕ್ತಿ ಇರ್ತಕ್ಕಂಥವರು
ಹಾಗೂ ಮನೆಯಲ್ಲೇ ಒಂದು ಜೇನು ಡಬ್ಬ ಇಟ್ಕೊಂಡು ಒಂದರಿಂದನೇ ನಾನು ಅದನ್ನು ಕಲಿತೀನಿ ಅನ್ನೋಂಥವ್ರು ಸಹ ನಮ್ಮ ವಿಶ್ವವಿದ್ಯಾಲಯವನ್ನು ಸಂಪರ್ಕ ಮಾಡ್ಬೋದು. ಇದಕ್ಕೆ ಹೆಚ್ಚಿನ ಅನುದಾನಗಳು ಇತ್ತೀಚೆಗೆ ಸರ್ಕಾರದಲ್ಲೂ ಲಭ್ಯ ಇದೆ. ಈಗ ಯಾರಾದರೂ ಸ್ಟಾರ್ಟಪ್ ಮಾಡ್ತೀನಿ ಈ ಥರದ್ದೇನೋ ಈಗ ಪ್ರಜ್ವಲ್ ಅವರು ವಿಷ ತೆಗೆಯೋದನ್ನು ಮಾಡಿದರು, ಅದೇ ರೀತಿ ನೀವು ಹಾಗೆ ಆ ಜೇನಿನಲ್ಲಿ ಇರ್ತಕ್ಕಂಥ ಕೆಲವೊಂದು ಅಂಶಗಳನ್ನು ಹೊಸದಾಗಿ ತೆಗೆದು ಮಾರ್ಕೆಟಿಂಗ್ ಮಾಡ್ತೀವಿ ಅಂತಂದರೆ ನಿಮಗೂ ಸಹ ಸ್ಟಾರ್ಟಪ್ಗಳಿಗೆ ಸಹ ಅರ್ಜಿಯನ್ನು ಹಾಕ್ಬೋದು. ಹಾಗೆ ನಮ್ಮ ವಿಶ್ವವಿದ್ಯಾಲಯದ ಪೊನ್ನಂಪೇಟೆ ಸ್ಟಾಲು, ಇರುವಕ್ಕಿ ಸ್ಟಾಲು ಮಕ್ಕಳು, ನಮ್ಮ ವಿದ್ಯಾರ್ಥಿಗಳು ಈ ಜೇನಿನ ಉತ್ಪನ್ನಗಳನ್ನು ತಯಾರು ಮಾಡಿ ಮಾರಾಟಕ್ಕಿಟ್ಟಿದ್ದಾರೆ. ಉಪಯೋಗವನ್ನು ಪಡೆದುಕೊಳ್ಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ವಿರಾಮವನ್ನು ನೀಡ್ತೇವೆ. ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಈ ಒಂದು ತಾಂತ್ರಿಕ ಸಮಾವೇಶದ ಕೊನೆಯ ಘಟ್ಟ ನಮ್ಮ ಸಂಪನ್ಮೂಲ ವ್ಯಕ್ತಿಗಳಿಗೆ ನಮ್ಮ ವಿಶ್ವವಿದ್ಯಾಲಯದ ಪರವಾಗಿ ನೆನಪಿನ ಕಾಣಿಕೆಯನ್ನು ಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ಶ್ರೀ ಚಂದ್ರಶೇಖರ್ ಅವರಿಗೆ ನಮ್ಮ ಈ ಒಂದು ಸಮಾವೇಶದ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ನಮ್ಮ ಪ್ರೋಗ್ರಾಮ್ ಕಮಿಟಿ ಚೇರ್ಮನ್, ಕೋ ಚೇರ್ಮನ್ ಅವರು ಸೇರಿ ಅವರಿಗೆ ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ.